ಎಲ್ರಿಗೂ ನಮಸ್ಕಾರ. ಟಿವಿ9 ಫೇಸ್ಬುಕ್ ಲೈವ್ಗೆ ಸ್ವಾಗತ. ನಾನು ಸೌಮ್ಯ ಹೆಗಡೆ. ನಾಳೆ ಹಣ್ಣು ತರಕಾರಿ ಹಾಲು ಕೂಡ ಸಿಗೋದು ಡೌಟ್. ಹೌದು, ಇದನ್ನ ನಾವು ಹೇಳ್ತಾ ಇಲ್ಲ, ಅಖಿಲ ಭಾರತೀಯ ಮಟ್ಟದ ರೈತರ ಒಕ್ಕೂಟ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ಯಾಕೆ ಹಾಗಾದ್ರೆ ನಾಳೆ ಹಣ್ಣು ತರಕಾರಿ ಹಾಲು ಸಿಗೋದಿಲ್ವಾ ಅನ್ನೋ ಪ್ರಶ್ನೆ ಎದುರಾಗೋದಕ್ಕೆ ಕಾರಣ ಏನು ಅಂತ ನಾವು ಹುಡುಕ್ತಾ ಹೋದ್ರೆ ಅದಕ್ಕೆ ಕಾರಣ ನಾಳೆ ಭಾರತ್ ಬಂದ್. ಹಾಗಾದ್ರೆ ಈ ಭಾರತ್ ಬಂದ್ ಆಗೋದಕ್ಕೆ ಕಾರಣ ಏನು ಅಂತ ಹುಡುಕ್ತಾ ಹೊರಟ್ವಿ ಅಂತಂದ್ರೆ ಕೇಂದ್ರ ಕೆಲವೊಂದಷ್ಟು ಹೊಸ ಕಾಯ್ದೆಗಳನ್ನ ತಂತು ಕೃಷಿ ಸೆಕ್ಟರ್ಗೆ ಸಂಬಂಧಪಟ್ಟ ಹಾಗೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಷ್ಟು ರೈತರಿಗೆ ಹಾಗೆ ರೈತ ಸಂಘಗಳಿಗೆ ಈ ಒಂದು ಕಾಯ್ದೆ 40 ರೈತ ಸಂಘಗಳಿಂದ ರಿಜೆಕ್ಟ್ ಆಗಿದ್ರೂ ಕೂಡ ಕೇಂದ್ರ ನಮ್ಮನ್ನ ವಿರೋಧಿಸಿ ಆ ಕಾಯ್ದೆಯನ್ನ ಜಾರಿಗೆ ತರುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಇದಕ್ಕೆ ನಾವು ಒಪ್ಪೋದಿಲ್ಲ ಅನ್ನುವಂತಹ ದೊಡ್ಡ ಕೂಗು ಅನ್ನೋದು ರಾಷ್ಟ್ರ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಹಾಗೆ ನಾವು ವಿಟ್ನೆಸ್ ಮಾಡ್ತಾ ಇದ್ದೀವಿ. ಅದಕ್ಕೆ ಕಳೆದ 12 ದಿನದಿಂದ ಸತತವಾಗಿ ಈ ಪಂಜಾಬ್ ಮತ್ತೆ ದೆಹಲಿ ಗಡಿ ಪ್ರದೇಶದಲ್ಲಿ ಸಿಂಗುವಿನಲ್ಲಿ ಇರಬಹುದು, ಸಿಂಗು ಗಡಿ ಪ್ರದೇಶದಲ್ಲಿ ಇರಬಹುದು, ಗಾಜಿಪುರ ಗಡಿ ಪ್ರದೇಶದಲ್ಲಿ ಇರಬಹುದು, ರೈತರು ದೆಹಲಿ ಚಲೋವನ್ನ ಆರಂಭಿಸಿದ್ದಾರೆ. ಪ್ರತಿಭಟನೆಯ ಕಾವು ಅನ್ನೋದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಹಾಗಾದ್ರೆ ಈ ಹೊಸ ಕೃಷಿ ಕಾಯ್ದೆ ಅನ್ನೋದು ಏನನ್ನ ಹೇಳುತ್ತೆ? ರೈತರು ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಕಾಯ್ದೆಯನ್ನ ವಿರೋಧ ಮಾಡ್ತಾ ಇರೋದಕ್ಕೆ ಕಾರಣಗಳು ಏನು? ಕಾನೂನು ತಜ್ಞರು ಇದಕ್ಕೆ ಯಾವ ರೀತಿಯಾದಂತಹ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾರೆ? ಇದಕ್ಕೆ ಹಿನ್ನೆಲೆಯಾಗಿ ನಾವು ನೋಡ್ತಾ ಹೋದ್ರೆ ಇದು ದೆಹಲಿ ಚಲೋ ಇರಬಹುದು ಅಥವಾ ನಾಳೆ ಕರ್ನಾಟಕ ಕೂಡ ಬಂದ್ ಆಗತ್ತಾ ಅನ್ನೋ ಪ್ರಶ್ನೆ ಎದುರಾಗಿರುವಂತಹ ಈ ಸಂದರ್ಭದಲ್ಲಿ ದೆಹಲಿಯಲ್ಲಿ ನಿನ್ನೆ ಒಂದು ಮೀಟಿಂಗ್ ಅನ್ನೋದು ಸಹ ಆಯಿತು. ಅಂದ್ರೆ ಡಿಸೆಂಬರ್ 9 ನಾವು ಮತ್ತೆ ಇನ್ನೊಂದ್ಸತಿ ಮಾತುಕತೆ ನಡೆಸೋಣ ಅಂತ ಕೇಂದ್ರದ ಕೃಷಿ ಸಚಿವರಾಗಿರುವಂತಹ ನರೇಂದ್ರ ಸಿಂಗ್ ಅವರು ಹೇಳ್ತಾ ಇದ್ದಾರೆ. ಜೊತೆಗೆ ಆ ಒಂದು ಮೀಟಿಂಗ್ ನಲ್ಲಿ ರೈಲ್ವೆ ಸಚಿವರಾಗಿರುವಂತಹ ಪಿಯೂಷ್ ಗೋಯಲ್ ಅವರು ಸಹ ಜಾಯಿನ್ ಆಗಿದ್ರು. 5 ಹಂತದಲ್ಲಿ ಆಲ್ರೆಡಿ ಚರ್ಚೆ ಅನ್ನೋದು ನಡೆದಿದೆ. ಆದ್ರೂ ಕೂಡ ರೈತ ಮುಖಂಡರು ಒಪ್ಪಿಗೆ ಕೊಡ್ತಾ ಇಲ್ಲ. ಈ ಕಾಯ್ದೆ ಅನ್ನೋದು ನಮಗೆ ಬಾಧಕ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಾಳೆ ಆಗುವಂತಹ ಭಾರತ್ ಬಂದ್ಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದಲ್ಲಿ ಬಂದ್ ಯಾವ ಮಟ್ಟದಲ್ಲಿ ಇರುತ್ತೆ? ಕರ್ನಾಟಕದಲ್ಲಿ ನಾವು ಈಗಾಗಲೇ ಡಿಸೆಂಬರ್ 5ಕ್ಕೆ ಒಂದು ಬಂದ್ ಅನ್ನ ವಿಟ್ನೆಸ್ ಮಾಡಿದೀವಿ. ಅಂತ ಸಂದರ್ಭದಲ್ಲಿ ಮತ್ತೆ ಬಂದ್ ಅನ್ನೋದು ಬೇಕಾ ಅನ್ನೋದು ಸಹ ನಮ್ಮ ಮುಂದಿರುವಂತಹ ದೊಡ್ಡ ಪ್ರಶ್ನೆ ಆಗುತ್ತೆ. ಹಾಗಾಗಿ ನಾಳೆ ಭಾರತ್ ಬಂದ್ಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದಲ್ಲಿ ಯಾವ ರೀತಿ ಬಂದ್ ನಡಿಬಹುದು ಅನ್ನೋದನ್ನ ಚರ್ಚಿಸೋಕೆ ನಮ್ಮನ್ನ ಜಾಯಿನ್ ಆಗ್ತಾ ಇದ್ದಾರೆ ರೈತ ನಾಯಕ ಕುರುಬೂರು ಶಾಂತಕುಮಾರ್ ಅವರು. ಕುರುಬೂರು ಶಾಂತಕುಮಾರ್ ಅವರೇ, ನಿಮಗೆ ಟಿವಿ9 ಫೇಸ್ಬುಕ್ ಲೈವ್ಗೆ ಸ್ವಾಗತ. ನಮಸ್ಕಾರ. ನಮಸ್ತೆ ಸರ್. ನಾವು ಈಗಾಗಲೇ ಆಲ್ರೆಡಿ ಒಂದು ಬಂದನ್ನ ಮಾಡಿ ನೋಡಿದೀವಿ. ಡಿಸೆಂಬರ್ 5ರಲ್ಲಿ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಆ ಬಂದ್ ಅನ್ನೋದು ನೀರಸ ಪ್ರತಿಕ್ರಿಯೆ ಅನ್ನೋದೇ ವ್ಯಕ್ತವಾಗಿದೆ. ಈಗ ಕೇಂದ್ರದಿಂದ 3 ಕಾಯ್ದೆ ಅನ್ನೋದು ಹೊಸ ಕಾನೂನು ಕಾಯ್ದೆ ಅನ್ನೋದು ಜಾರಿಗೆ ಬಂದಿದೆ. ಆ 3 ಕಾಯ್ದೆಯಲ್ಲಿ ನಿಮ್ಮ ವಿರೋಧ ಇರೋದು ಯಾವ ಕಾಯ್ದೆಗೆ? 3 ಕಾಯ್ದೆಗಳು ಕೂಡ ರೈತರನ್ನ ನಾಶ ಮಾಡುವಂತ ಒಂದು ವ್ಯವಸ್ಥೆಯನ್ನ ನಿರ್ಮಾಣ ಮಾಡ್ತಾ ಇದೆ. ಈ ಒಂದು ರೈತರ ಬದುಕನ್ನ ಹಾಳು ಮಾಡ್ಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ನಾನು ಹೇಳ್ತಕ್ಕಂಥದ್ದು ಒಂದೇನೆ, ಕಳೆದ 3 ತಿಂಗಳಿಂದನೂ ಕೂಡ ರೈತರು ಹೋರಾಟ ಮಾಡ್ತಾ ಇದ್ರು ಕೂಡ ಕೇಂದ್ರ ಸರ್ಕಾರ ರೈತರ ಜೊತೆ ಮಾತಾಡ್ಲಿಕ್ಕೆ ಮುಂದಾಗ್ಲಿಲ್ಲ. ಈಗ ಪರಿಸ್ಥಿತಿ ಕೈ ಮೀರ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಈಗ ಮಾತುಕತೆಗೆ ಕರೆದು ಕುತಂತ್ರದ ಮೂಲಕ ಚಳುವಳಿಯನ್ನ ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದೆ. ಇದು ಸರಿಯಾದಂತ ಬೆಳವಣಿಗೆ ಅಲ್ಲ. APMC ಕಾಯ್ದೆ ಇರ್ಬೋದು, ವಿದ್ಯುತ್ ತಿದ್ದುಪಡಿ ಕಾಯ್ದೆ ಇರ್ಬೋದು, ಅಥವಾ ಕಾರ್ಮಿಕ ಕಾಯ್ದೆ ಇರ್ಬೋದು, ರೈತರಿಗೆ ಮರಣ ಶಾಸನ ಅಂತ ನಾವು ಹೇಳಲಿಕ್ಕೆ ಬಯಸ್ತೇವೆ. ಯಾಕೆ ಅಂತ ಹೇಳಿದ್ರೆ ಈ ಮುಂದಿನ ದಿನಗಳಲ್ಲಿ ರೈತರನ್ನ ಕಂಪನಿಗಳ ಗುಲಾಮಗಿರಿ ಮಾಡುವಂತ ವ್ಯವಸ್ಥೆಗೆ ಕೇಂದ್ರ ಸರ್ಕಾರ ತಳ್ತಾ ಇದೆ. ಈ ದೇಶದ ರೈತರು ಸಣ್ಣ ಸಣ್ಣ ರೈತರೇ ಹೆಚ್ಚಿರ್ತಕ್ಕಂಥ ದೇಶ. ಈ ಸಣ್ಣ ರೈತರನ್ನ ಒಕ್ಕಲೆಬ್ಬಿಸಿ ಕಂಪನಿ ಕೃಷಿಗೆ ಅವಕಾಶ ಮಾಡಿಕೊಡುವಂತ ಎಲ್ಲ ವ್ಯವಸ್ಥೆಯನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಈಗಾಗಲೇ ದೊಡ್ಡ ದೊಡ್ಡ ಕಂಪನಿಗಳು ರೈತರನ್ನ ಸೆಳೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ ರೈತರಿಗೆ ನ್ಯಾಯಯುತವಾದ ಬೆಲೆಯನ್ನ ಕೊಡಬೇಕಾಗಿತ್ತು, ರೈತರಿಗೆ ಸ್ವಾಮಿನಾಥನ್ ವರದಿಯನ್ನ ಜಾರಿ ಮಾಡಬೇಕಾಗಿತ್ತು. ಅದೆಲ್ಲವನ್ನ ಬದಿಗೊತ್ತಿ ರೈತನ ಸಂಕಷ್ಟ ಕಾಲದಲ್ಲಿ ಇವರು ರೈತರ ಮರಣ ಶಾಸನ ಬರೆಯುವಂತ ಕಾಯ್ದೆಗಳನ್ನ ಜಾರಿಗೆ ತಂದಿರತಕ್ಕಂಥದ್ದು ನಮ್ಮ ವಿರೋಧ ಇದೆ. ಕೇಂದ್ರ ಸರ್ಕಾರ ಇನ್ನಾದ್ರೂ ಎಚ್ಚೆತ್ತುಕೊಂಡು ತಕ್ಷಣವೇ ಕಾಯ್ದೆಗಳನ್ನ ವಾಪಸ್ ಪಡಿಬೇಕು. ಇಲ್ಲ ಅಂತ ಹೇಳಿದ್ರೆ ದೇಶದ ರೈತರು ಈಗಾಗಲೇ ಬೀದಿಗಿಳಿದಿದ್ದೀವಿ. ಮುಂದಿನ ಎಲ್ಲ ಅನಾಹುತಗಳಿಗೆ ಕೇಂದ್ರ ಸರ್ಕಾರನೇ ಹೊಣೆಯಾಗಬೇಕಾಗ್ತದೆ. ಮತ್ತೆ ಚಳುವಳಿಯನ್ನ ದಿಕ್ತಪ್ಪಿಸಲಿಕ್ಕೆ ಬೇರೆ ಬೇರೆ ಆಯಾಮಗಳಲ್ಲಿ ಸರ್ಕಾರ ಯತ್ನ ಮಾಡ್ತಾ ಇದೆ. ಇದು ಸರಿಯಾದಂತ ಬೆಳವಣಿಗೆ ಅಲ್ಲ. ನಿಮಗೆ ಬಹುಮತ ಬಂದಿದೆ. ಈ ದೇಶದ ರೈತರು ಕೂಡ ಪ್ರಧಾನಿ ಮೋದಿ ಅವರನ್ನ ಆಯ್ಕೆ ಮಾಡಿರಲಿಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಆದರೆ ರೈತರ ಒಂದು ಹಕ್ಕನ್ನ, ರೈತರ ಸಮಸ್ಯೆಯನ್ನು ಅರ್ಥ ಮಾಡ್ಕೊಳ್ಳದೆ ನೀವು ಇವತ್ತು ರೈತರನ್ನ ಬಗ್ಗು ಪಡೆಯುವಂತ ಕೆಲಸವನ್ನ ಮಾಡಬೇಡಿ.
ಕಳೆದ 13 ದಿನಗಳಿಂದ ಸತತವಾಗಿ ಚಳಿನಲ್ಲಿ ರೈತರು ಹೋರಾಟ ಮಾಡ್ತಾ ಇದ್ರು ಕೂಡ ನಾಟಕೀಯವಾಗಿ 3-4 ಸಭೆಗಳನ್ನ ಮಾಡಿ ಆ ಸಭೆಯಲ್ಲಿ ಯಾವುದೇ ತೀರ್ಮಾನವನ್ನು ಕೈಗೊಳ್ಳದೇನೆ ನಿರ್ಲಕ್ಷ್ಯತನ ತೋರ್ತಾ ಇರೋದು ಸರಿಯಾದಂತ ಬೆಳವಣಿಗೆ ಅಲ್ಲ. ತಕ್ಷಣವೇ ಸರ್ಕಾರ ಏನು ರೈತರ ಬೇಡಿಕೆ ಇದೆ ಎಲ್ಲ ಕಾಯ್ದೆಗಳನ್ನು ವಾಪಸ್ ಪಡಿಬೇಕು. ಆನಂತರ ರೈತ ಮುಖಂಡರ ಜೊತೆ ಚರ್ಚೆ ಮಾಡಬೇಕು, ಸಂಸತ್ತಲ್ಲಿ ಚರ್ಚೆ ಮಾಡಬೇಕು, ಮುಂದಿನ ನಿರ್ಧಾರಗಳನ್ನ ಕೈಗೊಳ್ಳಬೇಕು ಅನ್ನುವಂತ ಒತ್ತಾಯವನ್ನ ಮಾಡಲಿಕ್ಕೆ ನಾವು ಭಾರತ್ ಬಂದ್ಗೆ ಸಹಕಾರವನ್ನ ಕರ್ನಾಟಕದ ರೈತರು ನೀಡ್ತಾ ಇದ್ದೇವೆ. ನಾಳೆ ಕರ್ನಾಟಕದ ಎಲ್ಲ ಕಡೆ ಭಾರತ್ ಬಂದ್ ಯಶಸ್ವಿ ಆಗ್ತದೆ. ಇದು ರೈತರ ಅಳಿವು ಉಳಿವಿನ ಪ್ರಶ್ನೆ. ಅನ್ನವನ್ನ ತಿನ್ನುವಂತ ಪ್ರತಿಯೊಬ್ಬರು ಅನ್ನದಾತನ ಋಣವನ್ನ ತೀರ್ಸಲಿಕ್ಕೆ ಬಂದ್ಗೆ ಸಹಕಾರವನ್ನು ನೀಡಬೇಕು ಅಂತಕ್ಕಂಥದ್ದು ನನ್ನ ಒಂದು ಮನವಿ. ಶಾಂತಕುಮಾರ್ ಅವರೇ, ಆದ್ರೆ ಈಗಾಗಲೇ ಕೇಂದ್ರ ಸರ್ಕಾರ ಅನ್ನೋದು 5 ಹಂತದಲ್ಲಿ ಮಾತುಕತೆ ಅನ್ನೋದನ್ನ ನಡೆಸ್ತಾ ಇದೆ ರೈತ ಮುಖಂಡರ ಜೊತೆಗೆ. ಹಾಗೆ ನೋಡಕ್ ಹೋದ್ರೆ ನೀವು APMC ಕಾಯ್ದೆ ಬಗ್ಗೆ ಮಾತಾಡ್ತಾ ಇದ್ರಿ. ಆದ್ರೆ ಈಗ ಆಗ್ತಾ ಇರುವಂತದ್ದು ಸಹ ಎಲ್ಲೋ ಒಂದ್ ಕಡೆ ಈಗ ರಾಷ್ಟ್ರೀಕೃತ ಕಂಪನಿಗಳು ಅಥವಾ ಕಾರ್ಪೊರೇಟ್ ಆಗಬಾರ್ದು ಅಂತ ಇದ್ರೂ ಸಹ ಈಗ ದಲ್ಲಾಳಿಗಳು ರೈತರಿಗೆ ಮತ್ತೆ ಈ ತಗೊಳ್ತಾ ಇರುವಂತಹ ಜನರಿಗೆ ಈ ಮಧ್ಯ ಒಂದು ಆ 5-6 ಹ್ಯಾಂಡ್ ಅಲ್ಲಿ ಎಕ್ಸ್ಚೇಂಜ್ ಆಗ್ತಾ ಇರುವಾಗ ಇಲ್ಲಿ ರೈತರಿಗೂ ಗಿಟ್ಟುತ್ತಾ ಇಲ್ಲ, ತಗೊಳ್ತಾ ಇರೋರ್ಗೂ ಗಿಟ್ಟುತ್ತಾ ಇಲ್ಲ. ಅದು ಸಮಸ್ಯೆ ಅಲ್ವಾ? ಹೌದು, ನಿಜ. ನೀವು ಹೇಳ್ತಕ್ಕಂಥ ಮಾತು ಸತ್ಯ ಇದೆ. ಏನು APMCಗಳಲ್ಲಿ ದಲ್ಲಾಳಿಗಳಿಂದ ಸೂಲಿಗೆ ಆಗ್ತಾ ಇದೆ. ಅದ್ರಲ್ಲಿ ಕಾನೂನಿನಲ್ಲಿ ನೀವು ಯಾಕೆ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ? ಕಾನೂನಿನಲ್ಲಿ ರೈತರಿಂದ ಕಮಿಷನ್ ನ ಪಡಿಬಾರದು ಅನ್ನುವಂತ ಕಾನೂನು ಇದೆ. ಅದೇ ಸರ್ಕಾರಗಳು ಯಾಕೆ ಬಿಗಿ ಕ್ರಮವನ್ನು ಕೈಗೊಳ್ತಾ ಇಲ್ಲ? ನೀವು ಮಾಡ್ಬೇಕಾದ ಕೆಲಸನ ರೈತರ ಮೇಲೆ ಕೇಳ್ತಾ ಇದ್ದೀರಿ. ಇದು ಒಂದೇ ವಿಚಾರ. ನೀವು ಮಾಡಿರ್ತಕ್ಕಂಥ ಹೊಸ ಕಾಯ್ದೆಯಲ್ಲಿ ಏನಾದರೂ ರೈತರಿಗೆ ಬೆಲೆಯಲ್ಲಿ ನಿಗದಿನಲ್ಲಿ ಮೋಸ ಆದ್ರೆ, ದುಡ್ಡು ಕೊಡದೆ ದಲ್ಲಾಳಿಗಳು ಮೋಸ ಮಾಡಿದ್ರೆ, ವರ್ತಕರು ಮೋಸ ಮಾಡಿದ್ರೆ, ಕಂಪನಿಗಳು ಮೋಸ ಮಾಡಿದ್ರೆ ಅವ್ರ ಮೇಲೆ ಹೋಗುವಂತ ಕೇಸ್ ಹಾಕುವಂತ ಅಧಿಕಾರನೂ ಇಲ್ಲ. ಅದನ್ನು ಕೂಡ ತೆಗೆದಿದ್ದೀರಿ. ಇಂಥ ಎಲ್ಲ ರೈತರಿಗೆ ಮಾರಕವಾಗುವಂತ ಕೆಲಸಗಳನ್ನು ನೀವು ಮಾಡಿ ಮತ್ತೆ ಯಾವುದೇ ವ್ಯಾಪಾರ ಮಾಡ್ತಕ್ಕಂಥನು ಎಲ್ಲೂ ಕೂಡ ನೋಂದಣಿ ಮಾಡೋದಿಲ್ಲ, ನೇರವಾಗಿ ರೈತರ ತಗೋಬಹುದು ಅಂತ ಹೇಳ್ತಾ ಇದ್ದೀರಿ. ಅವನು ರೈತರಿಗೆ ಮೋಸ ಮಾಡಿದ್ರೆ ಕಂಪನಿಯವರು ಅವನ ಮೇಲೆ ನಾವು ಮುಖದವೇ ಉಡೋದು, ಎಲ್ಲಿ ಕೋರ್ಟ್ಗೂ ಹೋಗಿಲ್ಲ ಅಂತ ಮಾತನ್ನ ಹೇಳಿದ್ದೀರಿ. ಇವೆಲ್ಲ ವಿಚಾರಗಳು ಇರೋದ್ರಿಂದ ನಮಗೆ APMC ಕಾಯ್ದೆ ಮಾರಕ ಅಂತಕ್ಕಂಥ ವಿಚಾರವನ್ನ ಹೇಳ್ತಾ ಇದ್ದೀವಿ. ಹಳೆ ಕಾಯ್ದೆಯಲ್ಲೇ ಕೆಲವೊಂದು ಲೂಪ್ ಹೋಲ್ಸ್ಗಳಿದೆ. ಅದನ್ನ ಭದ್ರವಾಗಿ ಕಾನೂನನ್ನ ಜಾರಿ ಮಾಡಿದ್ರೆ ಖಂಡಿತವಾಗ್ಲೂ ಅನುಕೂಲ ಆಗ್ತಿತ್ತು. ಮತ್ತೆ ಎರಡನೇದಾಗಿ ನೀವು ಕರೋನಾ ಸಂಕಷ್ಟ ಕಾಲದಲ್ಲಿ ಏಕಾಏಕಿ ರೈತ ಮುಖಂಡರ ಜೊತೆ ಚರ್ಚೆ ಮಾಡಿದೆ, ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡಿದೆ, ಯಾರ ಜೊತೆನೂ ಚರ್ಚೆ ಮಾಡದೆ ಸುಗ್ರೀವಾಜ್ಞೆಯನ್ನ ತರುವಂತ ಸಂದರ್ಭ ಏನಿತ್ತು? ನೀವು ಇದಕ್ಕೆ ದೇಶದ ಜನರಿಗೆ ಉತ್ತರ ಹೇಳಬೇಕು. ಕಂಪನಿಗಳ ಓಲೈಕೆಗಾಗಿ, ಕಂಪನಿಗಳ ಮರ್ಜಿಗಾಗಿ ಈ ರೀತಿಯಾದ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದೆ ಅನ್ನುವಂಥದ್ದು ಮೊದಲನೇ ಆರೋಪ. ಎರಡನೇದು, ಕನಿಷ್ಠ ಬೆಂಬಲ ಬೆಲೆ ನಿಗದಿ ಮಾಡಿದಂತ ಸರ್ಕಾರ ಶಾಸನಬದ್ಧ ಸ್ವರೂಪವನ್ನು ಕೂಡ ಕೊಡ್ಲಿಕ್ಕೆ ಆಗಿಲ್ಲ. ಈಗ ಎಚ್ಚೆತ್ತುಕೊಂಡು ಪಂಜಾಬ್ ಸರ್ಕಾರ ಶಾಸನಬದ್ಧ ಸ್ವರೂಪವನ್ನು ಕೊಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಇದೇ ಕೇಂದ್ರ ಸರ್ಕಾರ ಪ್ರಧಾನಿ ಮೋದಿ ಅವರು ಏನ್ ಹೇಳಿದ್ರು? ಸ್ವಾಮಿನಾಥನ್ ವರದಿಯನ್ನ ಜಾರಿಗೆ ತರ್ತೀನಿ, ರೈತರ ಉತ್ಪನ್ನಗಳಿಗೆ ವೈಜ್ಞಾನಿಕ ಬೆಲೆಯನ್ನ ಕೊಡ್ತೀವಿ ಅಂತ ಹೇಳಿದ್ರು. ಕೊಟ್ರ? ಏನ್ ಸುಪ್ರೀಂ ಕೋರ್ಟ್ ಅಲ್ಲಿ ನೀವೇನ ಹೇಳಾಗಿದ್ರಿ? ನಾವು ಅದನ್ನ ಕೊಡ್ಲಿಕ್ಕೆ ಆಗೋದಿಲ್ಲ, ಅದನ್ನ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರಿ. ಹಾಗಾದ್ರೆ ದೇಶದ ರೈತರಿಗೆ, ದೇಶದ ಜನರಿಗೆ 134 ಕಡೆ ಬಹಿರಂಗ ಭಾಷಣ ಮಾಡಿ ಮೋದಿ ಅವರು ಹೇಳೋದೇನು? ಇವತ್ತು ರೈತರು ಮಾಡ್ತಾ ಇರೋದೇನು? ಮೋದಿ ಅವರು ಈ ರೀತಿಯ ಒಂದು ತಪ್ಪು ಸಂದೇಶಗಳನ್ನ ಬೀರುವಂತ ಮತ್ತು ತಪ್ಪು ಮಾಹಿತಿಯನ್ನ ಒಳ್ಳಂತ ಈ ಪ್ರಧಾನಿಯವರ ಒಂದು ವಿಚಾರ ರೈತರಿಗೆ ಬಹಳ ಗೊಂದಲಾಗಿದೆ. ಆ ಹಿನ್ನೆಲೆಯಲ್ಲಿ ಇದರ ವಿರುದ್ಧವಾಗಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೇವೆ. ನಾಳೆ ಭಾರತ್ ಬಂದ್ ಆಗ್ತದೆ, ಕರ್ನಾಟಕ ಬಂದ್ ಕೂಡ ಆಗ್ತದೆ. ಇದ್ರಲ್ಲಿ ಯಾವುದೇ ಎರಡನೇ ಮಾತಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ರೈಟ್. ಶಾಂತಕುಮಾರ್ ಅವರೇ, ನೀವು ಹೇಳ್ತಾ ಇದ್ರಿ ಕೆಲವೊಂದು ಲೂಪ್ ಹೋಲ್ಸ್ ಅನ್ನೋದು ಇದೆ, ಅದರಲ್ಲಿ ಸುಧಾರಣೆ ಅನ್ನೋದು ಬೇಕು ಅಂತ. ಹಾಗಾದ್ರೆ ಈ 3 ಕಾಯ್ದೆ ಹೇಳೋ ಪ್ರಕಾರ ಆ ಸುಧಾರಣೆ ಸಾಧ್ಯ ಇಲ್ವಾ? ಯಾಕೆ ಅಂತಂದ್ರೆ ಮೊದಲು ಈ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಹೋಗಿ ನಾವು ನಮ್ಮ ಬೆಳೆಯನ್ನ ಮಾರಾಟ ಮಾಡಬೇಕು ಅಂತಂದ್ರೆ ಆವಾಗ ಲೈಸೆನ್ಸ್ ಅನ್ನೋದು ಸಮಸ್ಯೆ ಆಗ್ತಾ ಇತ್ತು, APMC ಕಾಯ್ದೆ ಅನ್ನೋದು ತಡೆ ಹಿಡಿತಾ ಇತ್ತು. ಸೊ ಇಂಟರ್ನಲ್ಲಿ ನಾವು ಸ್ಟೇಟ್ ಗವರ್ಮೆಂಟ್ ರಿಲೇಟೆಡ್ ಆಗಿ ಕೆಲವೊಂದಷ್ಟು ಲೈಸೆನ್ಸ್ ಅನ್ನ ಪಾಸ್ ಆಗಬೇಕಿತ್ತು. ಆದ್ರೆ ಈಗ ಬೆಳೆ ಚೆನ್ನಾಗಿದೆ ಅಂತಂದ್ರೆ ನಾನು ಇಡೀ ದೇಶದ ಯಾವುದೇ ರಾಜ್ಯದಲ್ಲಿ ಡೈರೆಕ್ಟ್ ಆಗಿ ಅದನ್ನ ಬೈಯರ್ ಬಂದು ಕೊಂಡ್ಕೊಳ್ಬಹುದು. ಇದು ಆ ಲೂಪ್ ಹೋಲ್ ಅನ್ನ ಬ್ರೇಕ್ ಮಾಡಲ್ವಾ? ಹಾಗಾದ್ರೆ ಒಂದು ವಿಚಾರ ಹೇಳ್ತೀನಿ. ನಮ್ಮ ದೇಶದಲ್ಲಿ 70% ರೈತರು 1 ಎಕರೆ 2 ಎಕರೆ ಇರ್ತಕ್ಕಂಥ ಸಣ್ಣ ರೈತರು. ಯಾವುದೇ ಸಣ್ಣ ರೈತರು ಕೂಡ ಅವ್ರ ಜಮೀನಿಂದ ಹೊರಗಡೆ ತಗೊಂಡೋಗಿ ಮಾರಕ್ ಆಗ್ತಾನೆ ಇಲ್ಲ. ಇವತ್ತು ಆಗ್ತಾ ಇಲ್ಲ, ಮುಂದೇನೂ ಆಗೋದಿಲ್ಲ. ಆ ಪರಿಸ್ಥಿತಿ ಇಲ್ಲ ನಮ್ಮಲ್ಲಿ. ಅದರಿಂದ ರೈತ ಜಮೀನಿಂದ ಬೇರೆ ರಾಜ್ಯಕ್ಕೆ ತಗೊಂಡೋಗಿ ಮಾರ್ತಾನೆ ಅಂತಕ್ಕಂಥದ್ದು ತಪ್ಪು ಅಭಿಪ್ರಾಯ. ಇದನ್ನ ತಪ್ಪಿಸುವಂತ ಕೆಲಸ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಒಂದು. ಎರಡನೇದಾಗಿ, ಈಗಾಗಲೇ ರೈತರ ಜಮೀನಿನಲ್ಲಿ ದಳ್ಳಾಳಿಗಳೇ ಖರೀದಿ ಮಾಡ್ಕೊಂಡು ದೊಡ್ಡ ಕಂಪನಿಗಳಿಗೆ ಸರಬರಾಜು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದು ಮತ್ತಷ್ಟು
ಮತ್ತಷ್ಟು ಪ್ರಬಲವಾಗಲಿಕ್ಕೆ ಈ ಕಾಯ್ದೆ ಅನುಕೂಲ ಮಾಡ್ತಾ ಇದೆ. ಈ ಒಂದು ಕಂಪನಿಗಳ ಹಿತರಕ್ಷಣೆಗಾಗಿ ಮಾಡ್ತಾ ಇರ್ತಕ್ಕಂಥದ್ದು ಈ ಕಾಯ್ದೆ ಅಂತಕ್ಕಂಥದ್ದು ನಾವು ಘಂಟಾಘೋಷವಾಗಿ ಹೇಳಲಿಕ್ಕೆ ನಾವು ಬಯಸ್ತೇವೆ. ಆದ್ರಿಂದ ಸರ್ಕಾರ ನಮ್ಗೆ ಅನುಮಾನ ಇರ್ತಕ್ಕಂಥದ್ದು ಇಷ್ಟೇನೆ, ನೀವು ಕರೋನಾ ಸಂದರ್ಭದಲ್ಲಿ ನೀವು ಏಕಾಏಕಿ ಯಾರ ಜೊತೆ ಚರ್ಚೆ ಮಾಡದೆ ಇಂಥ ಒಂದು ಕಾನೂನುಗಳನ್ನ ಚರ್ಚೆ ಮಾಡದೇ ಜಾರಿಗೆ ತರುವಂತದ್ದು ಏನಿತ್ತು ನಿಮಗೆ? ಇದು ನಮ್ಮ ಪ್ರಶ್ನೆ. ರೈತರು ದೇಶಾದ್ಯಂತ ಬೆಲೆ ಇಲ್ಲದೆ ಬೆಳೆದಂತೆ ಬೆಳೆನ ಬೀದಿ ಸುರಿದಿದ್ದಾರೆ, ಸಂಕಷ್ಟ ಸಿಲುಕಿದ್ದಾರೆ. ಈ ರೈತರ ರಕ್ಷಣೆ ಮಾಡಬೇಕಾದಂತ ಸರ್ಕಾರ ಈ ಕಾಯ್ದೆಗಳನ್ನ ಜಾರಿಗೆ ತರುವಂತ ಅವಶ್ಯಕತೆ ಏನಿತ್ತು? ಇದು ನಮಗೆ ಪ್ರಶ್ನೆ. ಇದಕ್ಕೆ ಸರ್ಕಾರ ಉತ್ತರ ಹೇಳಬೇಕಾಗ್ತದೆ. ಈಗ ಯಾವ್ದನ್ನೂ ಉತ್ತರ ಹೇಳದೇನೆ ದಿಕ್ಕು ತಪ್ಪಿಸುವಂತ ಚಳುವಳಿಗಾರರನ್ನ ದಿಕ್ಕು ತಪ್ಪಿಸುವಂತ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇದು ಸರಿಯಾದ ಕ್ರಮ ಅಲ್ಲ. ಇವರು ಚಳುವಳಿಗಾರರು ರೈತರಿಗೆಲ್ಲ ಖಲಿಸ್ತಾನದವರು, ಪಾಕಿಸ್ತಾನದವರು ಅನ್ನುವಂತ ಕೆಟ್ಟ ಕೆಟ್ಟ ವಿಚಾರಗಳನ್ನ ಬಿಂಬಿಸ್ತಾ ಇದ್ದಾರೆ. ಇದು ಸರಿಯಾದಂತ ಬೆಳವಣಿಗೆ ಅಲ್ಲ. ಇದು ಸರ್ಕಾರಕ್ಕೆ ಶೋಭೆ ತರುವಂತ ವಿಚಾರವಲ್ಲ. ಈ ದೇಶದ ರೈತರು ಕೂಡ ಬಿಜೆಪಿ ಸರ್ಕಾರಕ್ಕೆ ಹೆಚ್ಚಿನ ಬಹುಮತವನ್ನು ಕೊಟ್ಟು ಅಧಿಕಾರಕ್ಕೆ ತಂದಿದ್ದಾರೆ. ರೈತರ ಬಗ್ಗೆ ನಿಷ್ಕೃಷ್ಟವಾಗಿ ಮಾತಾಡಬಾರದು. ಯಾವುದೇ ಕಾರಣಕ್ಕೂ ಏನು ಬಿಜೆಪಿ ಸರ್ಕಾರದ ಕಾರ್ಯಕರ್ತರುಗಳು ಕೂಡ ರೈತರ ಬಗ್ಗೆ ಅವಹೇಳನಕಾರಿಯಾಗಿ ಕೆಟ್ಟದಾಗಿ ಮಾತಾಡುವಂತದ್ದನ್ನ ಬಿಡಬೇಕು. ರೈತರ ಹಿತಾಸಕ್ತಿಯನ್ನ ಕಾಪಾಡಲಿಕ್ಕೆ ಬೇಕಾದಂತ ರಕ್ಷಣಾತ್ಮಕವಾದಂತ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನುವಂತ ವಿಚಾರವನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ಸರ್ಕಾರಗಳಿಗೆ ಮುಂದಿನ ದಿನಗಳಲ್ಲೂ ಕೂಡ ಅವಕಾಶ ಇದೆ. ಆ ಅವಕಾಶವನ್ನ ರೈತರಿಂದ ದೂರ ಮಾಡಿಕೊಳ್ಳುವಂತ ಒಂದು ವಿಚಾರಕ್ಕೆ ಹೋಗಬಾರದು. ರೈತರ ಹಿತರಕ್ಷಣೆ ಮಾಡುವ ಮೂಲಕ ರೈತರನ್ನ ಕಾಪಾಡ್ತೀವಿ ಅನ್ನುವಂತ ಒಂದು ಸಂದೇಶವನ್ನು ಕೊಡುವಂತ ದಿಕ್ಕಿನಲ್ಲಿ ಸರ್ಕಾರ ಯೋಚನೆ ಮಾಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಕರೆಕ್ಟ್, ತುಂಬಾ ಸರಿಯಾಗಿ ಹೇಳಿದ್ರಿ. ಯಾಕೆಂತಂದ್ರೆ ರೈತ ಈ ದೇಶದ ಬೆನ್ನೆಲುಬು. ಆತ ಸರಿಯಾಗಿದ್ರೆ, ಆತ ಚೆನ್ನಾಗಿದ್ರೆ, ಆತನ ಆರ್ಥಿಕ ಸ್ಥಿತಿಗತಿ ಅನ್ನೋದು ಚೆನ್ನಾಗಿದ್ರೆ ಮಾತ್ರ ದೇಶ ಅಭಿವೃದ್ಧಿ ಪಥದತ್ತ ಸಾಗೋಕೆ ಸಾಧ್ಯ ಇದೆ. ಆದ್ರೆ ನೀವು ಒಂದು ವಿಷಯನ ಮೆನ್ಷನ್ ಮಾಡಿದ್ರಿ, ಈ ಕೊರೋನಾ ಸಮಯದಲ್ಲಿ ಗೌರ್ಮೆಂಟ್ ನಮ್ಮ ಹಿತಾಸಕ್ತಿಗಳನ್ನ ಗಣನೆಗೆ ತೆಗೆದುಕೊಳ್ಳದೆ ಅನ್ನದಾತ ಯಾವ ರೀತಿ ಫೀಲ್ ಆಗಬಹುದು ಅನ್ನೋದನ್ನ ತಿಳ್ಕೊಳ್ಳದೆ ಇದೊಂದನ್ನ ಜಾರಿಗೆ ತರ್ತಾ ಇರೋದ್ರ ಬಗ್ಗೆ ನಮ್ಮ ವಿರೋಧ ಅಂತ ಹೇಳಿದ್ರಿ. ಹಾಗಿರುವಾಗ ಈ ಕೊರೋನಾ ಸಂದರ್ಭದಲ್ಲಿ ಈಗಾಗಲೇ ರೈತರು ಸಾಕಷ್ಟು ಪಡಿಪಾಟಲನ್ನ ಪಟ್ಟಿದ್ದಾರೆ. ಬಂದಿರುವಂತಹ ಬೆಳೆ ಅನ್ನೋದೇ ಈಗ ಬಂದಿರೋದು ಕಡಿಮೆ, ಬೆಲೆ ಇಲ್ಲ ಅಂತದ್ರಲ್ಲಿ ಈ ಬಂದ್ ಅನ್ನೋದು ಅಗೇನ್ ರೈತರಿಗೆ ದೊಡ್ಡ ಮಾರಕ ಸಮಸ್ಯೆ ಆಗಿರಲ್ವಾ? ಮೇಡಮ್, ಈಗ ನೋಡಿ, ಈ ದೇಶದಲ್ಲಿ ಲಾಕ್ ಡೌನ್ ಆದಾಗ ಎಲ್ಲಾ ತರದ ವರ್ಗದವರು ಮನೇಲಿ ಕೂತ್ಕೊಂಡ್ರು. ಆದ್ರೆ ರೈತಾಪಿ ವರ್ಗ ಜಮೀನಲ್ಲಿದ್ದು ಆಹಾರ ಉತ್ಪಾದನೆ ಮಾಡಿದ್ರು ದೇಶಕ್ಕೆ ಬೇಕಾದಂತ ಜನರಿಗೆ. ಇದನ್ನ ಸರ್ಕಾರ ಬಹಳ ಗಂಭೀರವಾಗಿ ಯೋಚನೆ ಮಾಡ್ಬೇಕಾಗ್ತದೆ. ಯಾಕೆ ಎಲ್ಲಾ ರೈತರು ಕೂಡ ಮನೇಲಿ ಕೂತ್ಕೊಂಡಿದ್ರೆ ಆಹಾರ ಉತ್ಪಾದನೆ ಮಾಡ್ಲಿಕ್ಕೆ ತೊಂದರೆಯಾಗಿ ಹಾಲು, ಹಣ್ಣು, ತರಕಾರಿ ಯಾವ್ದು ಕೂಡ ನಗರ ಪ್ರದೇಶಗಳಿಗೆ ಬರ್ತಾ ಇರ್ಲಿಲ್ಲ. ಆದ್ರೆ ರೈತ ರೋಗಕ್ಕೆ ಎದುರಿ ಮನೇಲಿ ಕೂತ್ಕೊಳ್ಳಿಲ್ಲ, ಜಮೀನಲ್ಲಿ ಹೊಲದಲ್ಲಿ ಕೆಲಸ ಮಾಡಿ ಆಹಾರ ಉತ್ಪಾದನೆ ಮಾಡಿದ್ದಾನೆ. ಇದನ್ನ ಕೂಡ ಎಲ್ಲ ನಾಗರಿಕರು ಅರ್ಥ ಮಾಡ್ಕೋಬೇಕಾಗ್ತದೆ. ಆ ನಾಗರಿಕರು ಏನೋ ಇವತ್ತು ಬಂದ್ಗೆ ನಾವು ಕರೆ ಕೊಟ್ಟಿದ್ದೀವಿ, ರಾಷ್ಟ್ರವ್ಯಾಪಿ ಬಂದು, ಇದಕ್ಕೆ ಸ್ವಯಂ ಪ್ರೇರಿತರಾಗಿ ಬಂದನ್ನ ಮಾಡೋ ಮೂಲಕ ರೈತರನ್ನ ರಕ್ಷಣೆ ಮಾಡಬೇಕು. ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. 130 ಕೋಟಿ ಜನರಿಗೆ ಕಂಪ್ಯೂಟರ್ಗಳು ಆಹಾರವನ್ನು ಉತ್ಪಾದನೆ ಮಾಡೋದಿಲ್ಲ, ಕಂಪನಿಗಳು ಆಹಾರ ಉತ್ಪಾದನೆ ಮಾಡೋದಿಲ್ಲ. ರೈತನ ಶ್ರಮನೇ ಇದಕ್ಕೆಲ್ಲ ಕಾರಣ ಅನ್ನೋದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು. ನೋಡಿ, ಮೋದಿ ಸರ್ಕಾರ ರೈತರ ಆದಾಯವನ್ನು ದ್ವಿಗುಣ ಮಾಡ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದ ಮೇಲೆ ಹೇಳಿದ್ರು. 2022ರೊಳಗೆ ರೈತರ ಆದಾಯ ದ್ವಿಗುಣ ಅಂತ ಹೇಳಿದ್ರು. ಆದ್ರೆ ಇವತ್ತು ಬಿಜೆಪಿ ಸರ್ಕಾರ ಬಂದ ಮೇಲೆ ಅಂಬಾನಿ, ಅದಾನಿ ಅಂತ ದೊಡ್ಡ ದೊಡ್ಡ ಶ್ರೀಮಂತರ ಆದಾಯ ದ್ವಿಗುಣ ಆಗ್ತಾ ಇದೆ. ಅಂದ್ರೆ ರೈತರ ಆದಾಯ ಕಡಿಮೆ ಆಗ್ತಾ ಇದೆ, ರೈತರ ಆತ್ಮಹತ್ಯೆ ಹೆಚ್ಚುತ್ತಾ ಇದೆ. ಇದಕ್ಕೆ ಕಾರಣ ಯಾರು? ಸರ್ಕಾರದ ನೀತಿಗಳೇ ಕಾರಣ ಅಂತಕ್ಕಂಥದನ್ನ ನಾವು ಘಂಟಾಘೋಷವಾಗಿ ಹೇಳ್ತಾ ಇದ್ದೀವಿ. ಇನ್ನಾದ್ರೂ ಎಚ್ಚೆತ್ತುಕೊಂಡು ರೈತರ ಬಾಳಿನಲ್ಲಿ ಒಂದು ಹಸನು ಉಂಟು ಮಾಡುವಂತ ಕೆಲಸವನ್ನು ಸರ್ಕಾರಗಳು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ರೈಟ್ ಶಾಂತಕುಮಾರ್ ಅವರೇ, ಹಾಗೆ ನಮ್ಮನ್ನ ಜಾಯಿನ್ ಆಗಿರಿ. ನಮ್ಮನ್ನ ಈಗ ಹಿರಿಯ ಕಾಂಗ್ರೆಸ್ ಮುಖಂಡರಾಗಿರುವಂತಹ VR ಸುದರ್ಶನ್ ಅವರು ಜಾಯಿನ್ ಆಗ್ತಾ ಇದ್ದಾರೆ. ಕೇವಲ ರೈತ ಸಂಘಗಳು ಮಾತ್ರವಲ್ಲ, ವಿಪಕ್ಷಗಳು ಸಹ ಕೇಂದ್ರ ಸರ್ಕಾರದ ಈ ಒಂದು ಹೊಸ ಕೃಷಿ ನೀತಿಯನ್ನ ವಿರೋಧಿಸಿ ನಾಳೆ ಬೆಂಬಲವನ್ನ ಕೊಡ್ತಾ ಇದ್ದಾವೆ. ಸುದರ್ಶನ್ ಅವರೇ, TV9 ಫೇಸ್ಬುಕ್ ಲೈವ್ಗೆ ಸ್ವಾಗತ ನಿಮಗೆ. ಸುದರ್ಶನ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಇನ್ನೊಟ್ಟಿಗೆ ಅವ್ರು ಯಾರಾದ್ರೂ ಒಬ್ರು ಬೆಳಗ್ಗೆ ಒಬ್ರು, ಮಧ್ಯಾಹ್ನ ಒಬ್ರು, ಬೆಳಗ್ಗೆ ಇಬ್ರು, ಮಧ್ಯಾಹ್ನ ಒಬ್ರು, ಇಬ್ರು ಇರಬೇಕಿಲ್ಲ. ಸುದರ್ಶನ್ ಅವರ ಧ್ವನಿ ಕೇಳಿಸ್ತಾ ಇದೆಯಾ?
ಎಸ್, ಬಹುಶಃ ಕನೆಕ್ಟಿವಿಟಿ ಅನ್ನೋದು ಏನೋ ಸಮಸ್ಯೆಗೆ ಈಡಾಗಿದೆ ಅಂತ ಅನಿಸುತ್ತೆ. ಸೊ ನಾನಾಗಲೇ ಹೇಳ್ತಾ ಇದ್ದ ಹಾಗೆ ಕೇವಲ ರೈತ ಸಂಘಟನೆಗಳು ಹಾಗೂ ಹಸಿರು ಸೇನೆಯಿಂದ ನಾಳೆ ಕರ್ನಾಟಕ ಬಂದಿರಬಹುದು, ಭಾರತ ಬಂದಿರಬಹುದು, ಇದಕ್ಕೆ ಬೆಂಬಲ ಸಿಕ್ಕಿರೋದಲ್ಲ. ನಾವು ನೋಡ್ತಾ ಹೋದರೆ ಕೆಲವೊಂದಷ್ಟು ದ್ವಂದ್ವ ಅನ್ನೋದು ಎದ್ದು ಕಾಣಿಸುತ್ತೆ. ಏನು ಅಂತಂದರೆ, ಈ NDA ಮೈತ್ರಿ ಒಕ್ಕೂಟದಲ್ಲಿರುವಂತಹ ಕೆಲವೊಂದು ಪಕ್ಷಗಳು ಕೂಡ ರೈತರಿಗೆ ಬೆಂಬಲವನ್ನು ಸೂಚಿಸಿವೆ. ಅದರಲ್ಲಿ ನಾವು ನೋಡ್ತಾ ಹೋದರೆ RLP ಪಾರ್ಟಿ ಅಂತಂದ್ರೆ ರಾಷ್ಟ್ರೀಯ ಲೋಕತಾಂತ್ರಿಕ್ ಪಾರ್ಟಿಯ ಸಂಸದರಾಗಿರುವಂತಹ ಹನುಮಾನ್ ಬೇಲಿವಾಲ್ ಅವರು ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ. ಕೇಂದ್ರ ಸರ್ಕಾರವನ್ನ ಉದ್ದೇಶಿಸಿ, ನೀವೇನು ಈ ಹೊಸ ಕೃಷಿ ಕಾಯ್ದೆಯನ್ನ ಜಾರಿಗೆ ತರೋಕೆ ಹೊರಟಿದ್ದೀರಾ, ಇದು ರೈತ ವಿರೋಧಿ ನೀತಿಯನ್ನ ಸಾರುತ್ತೆ ನಿಮ್ಮದು. ಹಾಗಾಗಿ ನಮ್ಮ ಬೆಂಬಲ ಅನ್ನೋದು ಇನ್ನು ಕೇಂದ್ರ ಸರ್ಕಾರಕ್ಕೆ ಸಿಗುವ ಸಾಧ್ಯತೆ ಕಡಿಮೆ ಅಂತಾನೆ ಹೇಳ್ತಾ ಇದ್ದಾರೆ. ಹಾಗೆ ಕೆಲವೊಂದಷ್ಟು ಎಡಪಕ್ಷಗಳು ಕೂಡ NDA ಮೈತ್ರಿಕೂಟದಲ್ಲಿ ಇದ್ದಂತಹ ಎಡಪಕ್ಷಗಳೇ ಈ ಒಂದು ನೀತಿ ವಿರುದ್ಧ ಕಿಡಿಕಾರ್ತಾ ಇದ್ದಾವೆ. ಹಾಗಾದ್ರೆ ಹನುಮಾನ್ ಬೇಲಿವಾಲ್ ಅವರು ಒಂದು ಟ್ವೀಟ್ ಮಾಡಿರುವಾಗ ಅವರು ಒಂದು ಉಲ್ಲೇಖವನ್ನ ಮಾಡ್ತಾರೆ. ಕಾನೂನು ಏನಿದೆ, ಈ ಕೃಷಿ ತಿದ್ದುಪಡಿಗೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರ ಇದೆ ಅಲ್ಲ, ಅದು ರೈತರ ಪರವಾಗಿರುವಂತಹ ನಿರ್ಧಾರ ಅಲ್ಲ, ಅದು ಕಪ್ಪು ಕಾನೂನು ಅನ್ನುವಂತಹ ವ್ಯಾಖ್ಯಾನವನ್ನ ಮಾಡ್ತಾ ಇದೆ. ಆದರೆ ಕೇಂದ್ರ ಸರ್ಕಾರದ ಹೇಳ್ತಾ ಇರುವಂತಹ ನಿಲುವಲ್ಲಿ ತುಂಬಾ ಕ್ಲಿಯರ್ ಆಗಿ ಹೇಳ್ತಾ ಇದೆ, ನಮಗೆ ಕೃಷಿ ಸೆಕ್ಟರ್ ಅನ್ನ ಕಾರ್ಪೊರೇಟ್ ಮಾಡಿರುವಂತಹ ಉದ್ದೇಶ ಯಾವುದೇ ಇಲ್ಲ. ಮೊದಲು ಏನು ಸಮಸ್ಯೆ ಆಗ್ತಾ ಇತ್ತು, ರೈತರಿಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ, ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ದೇಶದ ಎಲ್ಲ ಪ್ರಗತಿಗೂ ಸಾಧಕ ಬಾಧಕ ಅನ್ನೋದು ಕೇವಲ ಕೃಷಿ ಅನ್ನೋ ಒಂದು ಪ್ರದೇಶದಿಂದ ಮಾತ್ರ ಸಾಧ್ಯ ಇರೋದ್ರಿಂದ, ಯಾಕೆಂದರೆ 57ಕ್ಕೂ ಜಾಸ್ತಿ ನಮ್ಮ ಈ ನ್ಯಾಷನಲ್ ರಿಸೋರ್ಸ್ ಅಂತ ಏನು ಕಲೆಕ್ಟ್ ಆಗುತ್ತೆ, ಕ್ಯಾಪಿಟಲ್ ಕಲೆಕ್ಟ್ ಆಗುತ್ತೆ, ಅದು ಕೇವಲ ಕೃಷಿಯಿಂದ. ಹಾಗಾಗಿ ಆ ಕೃಷಿಯಲ್ಲಿ ಸುಧಾರಣೆ ಬಂದರೆ ಮಾತ್ರ ನಾವು ನಮ್ಮ ದೇಶವನ್ನು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಪಥದತ್ತ ತೆಗೆದುಕೊಂಡು ಹೋಗೋಕೆ ಸಾಧ್ಯ ಅನ್ನುವಂಥ ಮಾತು ಕೇಂದ್ರದ ನಿಲುವು. ಹಾಗಾದ್ರೆ ಇದಕ್ಕೆ ವಿಪಕ್ಷಗಳ ಮಾತು ಏನು ಅನ್ನೋದನ್ನ ವ್ಯಕ್ತಪಡಿಸುವುದಕ್ಕೆ ನಮ್ಮನ್ನ ಜಾಯಿನ್ ಆಗ್ತಾ ಇದ್ದಾರೆ ಕಾಂಗ್ರೆಸ್ನ ಹಿರಿಯ ಮುಖಂಡರಾಗಿರುವಂತಹ VR ಸುದರ್ಶನ್ ಅವರು. ಸುದರ್ಶನ್ ಅವರೇ ನಮಸ್ಕಾರ. TV9 ಫೇಸ್ಬುಕ್ ಲೈವ್ಗೆ ನಿಮಗೆ ಸ್ವಾಗತ. ನಮಸ್ಕಾರಮ್ಮ. ಎಸ್ ಸುದರ್ಶನ್ ಅವರೇ, ನಾಳಿನ ಬಂದು ಕೇವಲ ರೈತ ಮುಖ್ಯಸ್ಥರು ಅಥವಾ ರೈತ ಸಂಘಟನೆಗಳಿಗೆ ಸೀಮಿತವಾಗಿಲ್ಲ, ಹಸಿರು ಸೇನೆಗೆ ಸೀಮಿತವಾಗಿಲ್ಲ, ವಿಪಕ್ಷಗಳು ಕೂಡ, ಅದರಲ್ಲೂ ಕೂಡ ನ್ಯಾಷನಲ್ ಪಾರ್ಟಿ ಆಗಿರುವಂತಹ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಈ ವಿರೋಧವನ್ನು ವ್ಯಕ್ತಪಡಿಸುವಲ್ಲಿ ಸಶಕ್ತವಾಗಿ ಹೋರಾಟವನ್ನು ನಡೆಸ್ತಾ ಇದೆ. ಸೊ ನೀವು ನೋಡ್ತಾ ಹೋದ್ರೆ ಈ 3 ಕಾಯ್ದೆ ಏನಿದೆ ಅದರಲ್ಲಿ ನಿಮಗೆ ಯಾವ ಲೋಪದೋಷ ಕಾಣಿಸ್ತಾ ಇದೆ ದೊಡ್ಡ ಮಟ್ಟದಲ್ಲಿ? ಯಾಕೆಂತಂದ್ರೆ ರೈತ ವಿರೋಧಿ ಹೇಗಾಗುತ್ತೆ ಅಂತ ಹೇಳ್ತೀರಾ? ಪ್ರಮುಖವಾದಂತ ಮಸೂದೆಗಳ ಬಗ್ಗೆ ರೈತರು ತೀವ್ರವಾದಂತ ಆಕ್ರೋಶವನ್ನ ಈಗಾಗಲೇ ದೇಶದ ಎಲ್ಲ ಭಾಗದಲ್ಲೂ ಕೂಡ ವ್ಯಕ್ತ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಕಳೆದ 10 ದಿವಸಗಳಿಗೂ ಕೂಡ ಮೇಲ್ಪಟ್ಟು ಡೆಲ್ಲಿನಲ್ಲಿ ಕೂಡ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಕೂಡ ಬಹಳ ಅಮಾನವೀಯವಾದಂತ ರೀತಿಯಲ್ಲಿ, ಬಹಳ ಕ್ರೂರವಾದಂತ ರೀತಿಯಲ್ಲಿ ಅಲ್ಲಿ ರೈತರನ್ನು ಕೂಡ ನಡೆಸಿಕೊಳ್ತಾ ಇದ್ದಾರೆ. ಮಾತುಕತೆ ಇಷ್ಟೊತ್ತಿಗೆ ಈಗಾಗಲೇ ಒಂದು ಹಂತಕ್ಕೆ ಬರಬೇಕಾಗಿತ್ತು. ಇದು ಕೇವಲ ರೈತರ ಬದುಕು ಅಷ್ಟೇ ಅಲ್ಲ, ಇಡೀ ದೇಶದ ಪ್ರಗತಿ ಕೂಡ ಆಗುತ್ತೆ. ರೈತರ ಬದುಕು, ರೈತರ ಪ್ರಗತಿ ಅಂತಂದ್ರೆ ಅದರ ಅರ್ಥ ದೇಶದ ಪ್ರಗತಿ ಕೂಡ ಆಗುತ್ತೆ. ರೈತರನ್ನ, ಕಾರ್ಮಿಕರನ್ನ ನಿರ್ಲಕ್ಷ್ಯ ಮಾಡಿ ಯಾವುದೇ ಪ್ರಗತಿಯನ್ನು ಕೂಡ ದೇಶದಲ್ಲಿ ನಾವು ಸಾಧಿಸಕ್ಕಾಗೋದಿಲ್ಲ ಅನ್ನುವಂಥದ್ದನ್ನು ಕೂಡ ಕೇಂದ್ರ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹೀಗಾಗಿ ರೈತರ ಜೊತೆಗೆ ಸಮಾಲೋಚನೆಗೆ ಮುಂದಾಗ್ಬೇಕಾಗತ್ತೆ. ಅವರ ಆಕ್ರೋಶಕ್ಕೆ ಕಾರಣಗಳು ಏನಿದ್ದಾವೆ, ಅವ್ರಿಗೆ ಯಾವ ವಿಷಯಗಳನ್ನ ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ, ಆಗಿರುವಂತ ಸರ್ಕಾರ ಹೇಳುವಂತ ಅನುಕೂಲಗಳೇನು, ರೈತರು ಹೇಳ್ತಕ್ಕಂಥ ಅನಾನುಕೂಲಗಳೇನು ಅಂತ ಹೇಳಿ ಒಂದು ಸಮಾಧಾನವಾದಂತ ರೀತಿಯಲ್ಲಿ ಬಗೆಹರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳುವಂತದ್ದಾದ್ರೆ ಕೇಂದ್ರ ಸರ್ಕಾರದ ಕಾಳಜಿಯನ್ನ, ಬಿಜೆಪಿಯ ಕಾಳಜಿಯನ್ನೇ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ದೇಶದ ಜನರು ಕೂಡ. ಹಾಗಾಗಿನೇ ಈ ಒಂದು ಅಮಾನವೀಯವಾದಂತ ರೀತಿಯಲ್ಲಿ ನಡೆಸ್ಕೊಳ್ತಾ ಇರುವಂತ ಕಾರಣಕ್ಕಾಗಿನೇ ಇಡೀ ದೇಶದಲ್ಲಿ ಪ್ರತಿಭಟನೆಗಳು ಇವತ್ತು ಆಗ್ತಾ ಇರ್ತಕ್ಕಂಥದ್ದು. ಎಲ್ಲ ವಿರೋಧ ಪಕ್ಷಗಳು ಕೂಡ ಅವರಿಗೆ ಧ್ವನಿಯನ್ನ ಕೊಟ್ಟು ನಾಳೆ ಭಾರತ್ ಬಂದ್ ಅನ್ನ ಅದರ ಮುಖಾಂತರ ಸರ್ಕಾರಕ್ಕೆ ಒಂದು ಸ್ಪಷ್ಟವಾದಂತ ಒಂದು ಸಂದೇಶವನ್ನ ಕಳಿಸ್ಬೇಕು ಅಂತ ಹೇಳಿ ಇಡೀ ದೇಶದ ಜನರು ಸಜ್ಜಾಗಿದ್ದಾರೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗತ್ತೆ. ಬಟ್ ಸುದರ್ಶನ್ ಅವರೇ, ಬಂದ್ ಮಾಡಿ ಸಾಧಿಸೋದು ಏನಿದೆ ಅಂತಂದ್ರೆ, ಯಾಕೆಂತಂದ್ರೆ ಕೇಂದ್ರ ಸರ್ಕಾರ ಮಾತುಕತೆಗೆ ಸಿದ್ಧ ಇದೆ. ಡಿಸೆಂಬರ್ 9ಕ್ಕೆ ಮತ್ತೆ 6ನೇ ಹಂತದಲ್ಲಿ 6ನೇ ಸರ್ತಿ ಮುಖಂಡರನ್ನ ಮೀಟ್ ಮಾಡಿ ನಾವು ಮಾತಾಡೋಣ, ಬಗೆಹರಿಸೋಣ ಅನ್ನೋ ಮಾತಾಡ್ತಾ ಇದೆ. ಅಂದ್ರೆ ನಾವು ಮಾತೇ ಆಡಲ್ಲ ಅಂತ ಅವರ ಮನವೊಲೈಕೆಗೆ ಸಿದ್ಧವಾಗಿದೆ ಕೇಂದ್ರ ಸರ್ಕಾರ. ಈ ಸಂದರ್ಭದಲ್ಲಿ ಯಾಕೆಂದ್ರೆ ಕೊರೋನಾ ಸಂದರ್ಭದಲ್ಲಿ ಬಂದ್ ಮಾಡೋದು ಅವಶ್ಯಕತೆ ಇದೆಯಾ ಅನ್ನೋ ದೊಡ್ಡ ಮಟ್ಟದ ಪ್ರಶ್ನೆ. ನೋಡಿ, ಏನಾಗುತ್ತೆ ಅಂತ ಹೇಳಿದ್ರೆ, ಸಾತ್ವಿಕ ಸಿಟ್ಟನ್ನ ಕೆಲವು ಸರಿ ಹೇಳ್ಬೇಕಾಗತ್ತೆ, ಕೆಲವು ಸರಿ ಅರ್ಥ ಮಾಡ್ಕೊಳ್ಳದೆ ಇದ್ದಾಗ ವಿಚಾರಗಳನ್ನ ಸರಿಯಾದಂತ ರೀತಿಯಲ್ಲಿ ಅವ್ರಿಗೆ ಮನವರಿಕೆ ಆಗದೆ ಇದ್ದಂತ ರೀತಿಯಲ್ಲಿ
ಇಡೀ ದೇಶದ ಜನರ ಭಾವನೆಗಳು ಏನಿದಾವೆ ಅನ್ನೋಂಥದ್ದನ್ನು ಕೂಡ ಸ್ಪಷ್ಟ ಮಾಡಬೇಕಾಗತ್ತೆ. ಈಗ ಇರುವಂತ ಆತಂಕ ಏನು? ಈಗ ಅಮೆಂಡ್ಮೆಂಟ್ಸ್ ಆರ್ ಕಂಟಿನ್ಯೂಸ್ ಒನ್. ದೇಶದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಯಾವುದೇ ಇಲಾಖೆಗೆ ಯಾವುದೇ ಕ್ಷೇತ್ರಕ್ಕೂ ಕೂಡ ಆಗಿಂದಾಗೆ ಅವತ್ತಿನ ಪರಿಸ್ಥಿತಿಗಳು ಅವತ್ತಿನ ಸಮಸ್ಯೆಗಳಿಗೆ ಅನುಗುಣವಾಗಿ ಅದನ್ನು ಬಗೆಹರಿಸಲಿಕ್ಕೆ, ಪ್ರಗತಿಯನ್ನ ಸಾಧನೆ ಮಾಡೋದಕ್ಕೆ, ಅಭಿವೃದ್ಧಿಯನ್ನ ಮಾಡೋದಕ್ಕೆ, ಆಡಳಿತವನ್ನ ಚುರುಕು ಮಾಡೋದಕ್ಕೆ ಪಾರ್ಲಿಮೆಂಟ್ ಅಲ್ಲಿ ಪ್ರತಿ ಸಂದರ್ಭದಲ್ಲೂ ಕೂಡ ಅಧಿವೇಶನ ತೆರೆದಂತ ಸಂದರ್ಭದಲ್ಲಿ ಅಮೆಂಡ್ಮೆಂಟ್ಸ್ ಅನ್ನ ತರ್ತಕ್ಕಂಥದ್ದು ವಿಶೇಷ ಏನೂ ಅಲ್ಲ. ಆದ್ರೆ ಅದು ವಿರೋಧಿ ಆಗಬಾರ್ದು, ಅದು ಜನಪರ ಆಗಬೇಕು, ಅದು ದೇಶದ ಪರ ಆಗಬೇಕು, ಅದು ಪ್ರಗತಿಯ ಪರವಾಗಿ ಆಗಬೇಕು. ಆತಂಕಗಳು ಏನಾದ್ರೂ ಇದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಆತಂಕಗಳು ಇರಬಾರ್ದು, ನಮ್ಮ ಆಕ್ರೋಶಗಳನ್ನ ಹೇಳಬಾರ್ದು ಅಂತ ಹೇಳಿದ್ರೆ ಹೇಗೆ ಅಹಿಂಸಾತ್ಮಕ ರೀತಿಯಲ್ಲಿ ಆಗ್ಬೇಕು. ನಾನ್ ವೈಲೆನ್ಸ್ ಅದನ್ನ ನಾವು ಹೇಳ್ತೇವೆ. ಯಾವುದು ಕೂಡ ಪ್ರಚೋದನೆಯನ್ನ ಮಾಡ್ತಕ್ಕಂಥದ್ದು, ಅದರಿಂದ ಸಾರ್ವಜನಿಕ ಆಸ್ತಿ ಪಾಸ್ತಿಗಳು ಕೂಡ ನಷ್ಟ ಆಗಬೇಕು ಅಂತ ಹೇಳಿ ನಾವ್ ಯಾರು ಕೂಡ ಬೆಂಬಲ ಮಾಡೋದಿಲ್ಲ. ಆದ್ರೆ ಸರ್ಕಾರ ಕೂಡ ದಪ್ಪ ಚರ್ಮನ ಬೆಳೆಸ್ಕೊಳ್ಬಾರ್ದು. ಇವೆಲ್ಲ ಸೂಕ್ಷ್ಮವಾದಂತ ವಿಷಯ. ಇದು ಒಂದು ಮಾನವೀಯ ಪ್ರಶ್ನೆ ಬರ್ತದೆ, ಒಂದು ಪ್ರಗತಿಯ ಪ್ರಶ್ನೆ ಬರ್ತದೆ. ಇದಕ್ಕೆ ಪರಿಹಾರನ ಕಂಡ್ಕೊಳ್ಳುವಂತ ದೊಡ್ಡ ಕಷ್ಟ ಏನಾಗೋದಿಲ್ಲ. ಈಗ ಮಿನಿಮಮ್ ಸಪೋರ್ಟ್ ಪ್ರೈಸ್ ಬಗ್ಗೆ ಇರುವಂತಹ ಆತಂಕವನ್ನ ಸ್ಪಷ್ಟವಾದಂತ ರೀತಿಯಲ್ಲಿ ಬರೇ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಕಾಗೋದಿಲ್ಲ ಸರ್ಕಾರ. ಅದಕ್ಕೆ ಸ್ಪಷ್ಟವಾದಂತ ಕಾನೂನಿನ ಬೆಂಬಲ ಇದ್ದಾಗ ಮಾತ್ರ ಅದಕ್ಕೆ ಅರ್ಥ ಬರುತ್ತೆ. ಹಾಗಾಗಿ ಅದನ್ನ ಕಾನೂನಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಏನ್ ಕಷ್ಟ ಆಗುತ್ತೆ? APMC ಸುಧಾರಣೆಗಳು, APMC ಬೇಕಾಗುತ್ತೆ. ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಪರ್ಯಾಯವಾದಂತ ವ್ಯವಸ್ಥೆ ಇದ್ರೂ ಕೂಡ ನಮ್ಮ ರೈತರಿಗೆ ಮೊದಲಿಂದನೂ ಕೂಡ APMC ಅದನ್ನ ಬಲಪಡಿಸುವಂತದ್ದು ಹೇಗೆ, ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಕೊಡುವಂತದ್ದು ಹೇಗೆ, ಅಲ್ಲಿನ ಇನ್ನೂ ಹೆಚ್ಚಿನ ರೀತಿಯ ಸೌಕರ್ಯಗಳನ್ನ ಕೊಡುವಂತದ್ರ ಮುಖಾಂತರ ರೈತರ ಉತ್ಪನ್ನಗಳನ್ನ ಹೆಚ್ಚಿನ ರೀತಿಯಲ್ಲಿ ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಇಡೀ ದೇಶದ APMC ಮೊದಲಿಂದನೂ ಕೂಡ ಬಂದಿದೆ. ಹಾಗಾಗಿ ಕಾಂಪಿಟೇಟಿವ್ ವರ್ಲ್ಡ್ ಇರ್ಲಿ, ಆದ್ರೆ APMC ನ ಬಲಪಡಿಸ್ಲಿಕ್ಕೆ, ಅಲ್ಲಿ ಸುಧಾರಣೆಗೆ ಅಗತ್ಯವಾದಂತಹ ಕ್ರಮಗಳನ್ನ ಏನ್ ತೆಗೆದುಕೊಂಡಿದ್ದೇವೆ, ಅದಕ್ಕೇನು ಆರ್ಥಿಕ ನೆರವನ್ನ ಕೊಟ್ಟಿದ್ದಾವೆ, ಕೇಂದ್ರ ಸರ್ಕಾರಗಳು ಏನೆಲ್ಲ ಮುಂದಾಗಿದ್ದಾವೆ, ರಾಜ್ಯ ಸರ್ಕಾರಗಳು ಏನ್ ಮುಂದಾಗಿದ್ದೇವೆ ಅಂತ ಹೇಳಿ ಕಷ್ಟ ಏನಿದೆ. ಲ್ಯಾಂಡ್ ರಿಫಾರ್ಮ್ಸ್ ಅಷ್ಟೇ, ಲ್ಯಾಂಡ್ ಅಮೆಂಡ್ಮೆಂಟ್ಸ್ ಅಷ್ಟೇನೆ. ಇವತ್ತು ಸ್ಪಷ್ಟವಾಗಿ ಜನಸಾಮಾನ್ಯರು ಯಾವುದರ ಪರವಾಗಿದ್ದಾರೆ? ಯಾರು ಭೂಮಿಯನ್ನ ಉಳುಮೆ ಮಾಡ್ತಾರೆ, ಯಾರು ವ್ಯವಸಾಯವನ್ನ ಮಾಡ್ತಾರೆ, ಅವರು ಜಮೀನನ್ನ ಇಟ್ಕೊಳ್ಳುವಂತ ಕಾರಣಕ್ಕೋಸ್ಕರ ಅದು ಬಂದಿರತಕ್ಕಂತ ಒಂದು ಕಾರಣ. ಅದನ್ನ ನೀವು ಡೈಲ್ಯೂಟ್ ಮಾಡ್ತೀವಿ. ಯಾರು ಯಾವ ಕ್ಷೇತ್ರದಲ್ಲಿ ಎಲ್ಲರೂ ಕ್ಷೇತ್ರದಲ್ಲೂ ಪರಿಣಿತ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಯಾವುದೇ ಕ್ಷೇತ್ರದಲ್ಲಿ ಪ್ರಗತಿಯನ್ನ ಸಾಧನೆ ಮಾಡ್ಬೇಕಾದ್ರೆ ಅಲ್ಲಿ ಪರಿಣಿತಿಯನ್ನ ಹೊಂದಿರಬೇಕಾಗತ್ತೆ, ಆಸಕ್ತಿ ಇರಬೇಕಾಗತ್ತೆ, ಅನುಭವ ಇರಬೇಕಾಗತ್ತೆ. ಅದರ ಆಧಾರದ ಮೇಲೆ ಆ ಕ್ಷೇತ್ರದಲ್ಲಿ ನಾವು ಬೆಳವಣಿಗೆಗಳನ್ನ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಒಬ್ಬ ವ್ಯಕ್ತಿ ಒಂದು ಉದ್ಯೋಗದ ಹಿನ್ನೆಲೆಯಲ್ಲಿ ಇವೆಲ್ಲ ಬಂದಿರತಕ್ಕಂತ ಕಾನೂನುಗಳು, ಇವೆಲ್ಲ ಲ್ಯಾಂಡ್ ರಿಫಾರ್ಮ್ಸ್, ಲ್ಯಾಂಡ್ ಅಮೆಂಡ್ಮೆಂಟ್ಸ್ ಇವೆಲ್ಲನೂ ಕೂಡ ಅದನ್ನ ಡೈಲ್ಯೂಟ್ ಮಾಡಿ ಇದನ್ನ ಯಾರ್ಯಾರೋ ಉಳ್ಳವರಿಗೆ ಅದನ್ನ ನಾವು ಟ್ರಾನ್ಸ್ಫರ್ ಮಾಡ್ತೀವಿ, ಇರೋರಿಗೆ ಇನ್ನೊಂದಷ್ಟು ಬ್ಲಾಕ್ ಮನಿ ಇರುವಂತವ್ರೆ ಬೇಕಾಷ್ಟು ಮನಸ್ಸಿಗೆ ಬಂದಷ್ಟು ರೀತಿಯಲ್ಲಿ ಜಮೀನುಗಳನ್ನ ಹೊಂದಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾನೂನುಗಳನ್ನ ಮಾಡುವಂತದ್ದೇ ಆದ್ರೆ ಹಾಗಿದ್ರೆ ರೈತರ ಹಿತ ಇದರಿಂದ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತಾ? ರೈತರ ಆತಂಕ ಸಹಜ ಅಲ್ವಾ? ರೈತರ ಆಕ್ರೋಶ ಸಹಜ ಅಲ್ವಾ? ನೀವ್ ಹೇಳಿ. ಕರೆಕ್ಟ್ ಸುದರ್ಶನ್ ಅವರೇ, ನೀವು ಹೇಳಿದ್ರಲ್ಲಿ ಎಲ್ಲದರಲ್ಲೂ ಸರಿಯಾಗೇ ಇದೆ. ನೀವು ಹೇಳ್ತಾ ಇದ್ರಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದನ್ನ ಸುಭದ್ರಗೊಳಿಸಕ್ಕೆ ಕೆಲವೊಂದಷ್ಟು ಸುಧಾರಣೆಗಳನ್ನ ತರಬೇಕು ಅಂತ. ಹಾಗೆ ನೋಡಕ್ ಹೋದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮೇನ್ ಪಿಲ್ಲರ್ ಅಂತಂದ್ರೆ ನ್ಯಾಯಾಂಗ ವ್ಯವಸ್ಥೆ. ಸೊ ನಾಳಿನ ಬಂದ್ ಅನ್ನೋದು ಸುಪ್ರೀಂ ಕೋರ್ಟ್ ಹೇಳಿದೆ ಅಸಂವಿಧಾನಿಕ ಅಂತ. ಸೊ ಹಾಗಿರುವಾಗ ನ್ಯಾಯಾಂಗ ವ್ಯವಸ್ಥೆಯನ್ನ ಧಿಕ್ಕರಿಸಿ ಬಂದನ್ನ ಮಾಡೋದೆಷ್ಟು ಸರಿ? ನೋಡಿ, ಒಂದು ನ್ಯಾಯಾಂಗ ವ್ಯವಸ್ಥೆನ ಅಗೌರವ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ನಾನ್ ವೈಲೆಂಟ್ ಆಗಿ ರಿಯಾಕ್ಟ್ ಮಾಡ್ಲಿಕ್ಕೆ ಖಂಡಿತವಾಗ್ಲೂ ಕೂಡ ಅವಕಾಶಗಳಿದ್ದೇ ಇದ್ದಾವೆ. ಅದನ್ನ ಯಾರು ಕೂಡ ಬಲವಂತ ಮಾಡಿ ಯಾರನ್ನು ಬಂದ್ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ಜನರು ಕೂಡ ಅರ್ಥ ಮಾಡ್ಕೊಳ್ತಾರೆ ಸನ್ನಿವೇಶ, ಸಂದರ್ಭ, ಪರಿಸ್ಥಿತಿಗಳು, ಆ ರೈತರಲ್ಲಿ ಆಗ್ತಾ ಇರ್ತಕ್ಕಂಥ ನೋವು, ಆತಂಕವನ್ನ ಅರ್ಥ ಮಾಡಿಕೊಂಡು ಅವರು ಸಹಜವಾಗಿ ಇದಕ್ಕೆ ಹೌದು ಕೇಂದ್ರ ಸರ್ಕಾರದ ಕಣ್ಣನ್ನು ನಾವು ತೆರೆಸ್ಬೇಕು, ಅವ್ರ ಮಾತುಕತೆ ಮುಂದಾಗಿದ್ರು ಕೂಡ ಮಾತುಕತೆ ಮಾತಾಡಿರ್ಬೋದು, ಆದ್ರೆ ಸಮಸ್ಯೆಗೆ ಪರಿಹಾರ ಆಗ್ಲಿಲ್ವಲ್ಲ, ಅವ್ರ ಆತಂಕ ನಿವಾರಣೆ ಆಗ್ಲಿಲ್ವಲ್ಲ, ಅವ್ರ ಆಕ್ರೋಶ ಕಡಿಮೆ ಆಗ್ಲಿಲ್ವಲ್ಲ. ಅದಕ್ಕೆ ದೇಶದ ಜನರು ಅನ್ನದಾತರಲ್ವಾ? ರೈತರಿಲ್ಲ ಅಂತಂದ್ರೆ ಪ್ರಗತಿ ಹೇಗೆ? ಆಹಾರದ ಉತ್ಪಾದನೆಯನ್ನ ಕೊಡುವಂತವ್ರು ಯಾರು? ಸುದರ್ಶನ್ ಅವರೇ, ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂತಹ ಧಕ್ಕೆ ಉಂಟಾದಾಗ್ಲೂ ಅದ್ರ ಬಗ್ಗೆ ಮೊದಲನೇದಾಗಿ ಮಾತಾಡೋದು ಅಂತಂದ್ರೆ ಕಾಂಗ್ರೆಸ್ ಪಕ್ಷನೇ. ಹಾಗಾಗಿ ಇಲ್ಲಿ ಸುಪ್ರೀಂ ಕೋರ್ಟ್ ನಾಳೆ ಬಂದೇನಾದ್ರೂ ನಡೀತು ಅಂತಂದ್ರೆ ಅದು ಅಸಂವಿಧಾನಿಕ ಅನ್ನುವಂತಹ ಹೇಳಿಕೆಯನ್ನ ಕೊಡುತ್ತೆ, ವರ್ಡಿಕ್ಟ್ ಅನ್ನ ಕೊಡುತ್ತೆ ಅಂತಂದ್ರೆ ಅದು ಸಂವಿಧಾನದ ವಿರುದ್ಧವಾಗಿ ನಾವು ಮಾತನಾಡಿದ ಹಾಗಲ್ವಾ? ನೋಡಿ, ಒಂದೇನಾಗುತ್ತೆ, ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಎರಡು ಧ್ವನಿ ಇದೆ. ಒಂದು ಆಡಳಿತ ಮತ್ತು ವಿರೋಧದ ಧ್ವನಿ. ಆಡಳಿತದ ಧ್ವನಿ, ಆಡಳಿತ ನಡೆಸ್ತಕ್ಕಂಥವ್ರ ಕೆಲಸ ಏನಪ್ಪಾ ಅಂತಂದ್ರೆ ಆಡಳಿತವನ್ನ ಸುಧಾರಣೆ ಮಾಡೋದು, ಬದಲಾವಣೆಗಳನ್ನ ತರುವಂತದ್ದು, ಚುರುಕು ಮಾಡ್ತಕ್ಕಂಥದ್ದು,
ಅಭಿವೃದ್ಧಿಯ ವೇಗವನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ಈ ಎಲ್ಲವನ್ನು ಕೂಡ ಜನರಿಗೆ ವ್ಯವಸ್ಥಿತವಾದಂತ ರೀತಿಯಲ್ಲಿ ಸರಿಯಾದಂತ ರೀತಿಯಲ್ಲಿ ಜನರಿಗೆ ತಲುಪಿಸ್ತಕ್ಕಂಥದ್ದು ಆಡಳಿತದ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥವ್ರು. ವಿರೋಧ ಪಕ್ಷದ ಶಾಸಕರಾಗ್ಲಿ ಅಥವಾ ವಿರೋಧ ರಾಜಕೀಯ ಪಕ್ಷಗಳಾಗ್ಲಿ ಅವರ ಜವಾಬ್ದಾರಿ ಏನಪ್ಪಾ ಅಂತ ಹೇಳಿದ್ರೆ ಜನರ ಧ್ವನಿಯಾಗಿ ಸರ್ಕಾರದ ವೈಫಲ್ಯವನ್ನ, ಆಡಳಿತ ಕುಸಿದು ಬಿದ್ದಿರ್ತಕ್ಕಂಥದ್ದನ್ನ, ಅಭಿವೃದ್ಧಿಯನ್ನ ಕಡೆಗಣಿಸಿರ್ತಕ್ಕಂಥದ್ದನ್ನ, ವಿರೋಧಿ ನೀತಿಯನ್ನ, ರೈತರ ವಿರೋಧಿ ನೀತಿಯನ್ನ ಜನರ ಗಮನಕ್ಕೆ ತರತಕ್ಕಂಥದ್ದು, ಅವ್ರನ್ನ ಎಜುಕೇಟ್ ಮಾಡ್ತಕ್ಕಂಥದ್ದು. ಹಾಗಾಗಿ ಅವರಿಗೆ ಧ್ವನಿಯಾಗಿ ನಮ್ಮ ಅಭಿಪ್ರಾಯಗಳನ್ನ, ಅವರ ಅಭಿಪ್ರಾಯಗಳನ್ನ ಜನರಿಗೆ, ದೇಶದ ಜನರಿಗೆ ತಿಳಿಸ್ತಕ್ಕಂಥದ್ದೇ ವಿರೋಧ ಪಕ್ಷಗಳ ಜವಾಬ್ದಾರಿ. ಅದು ಪ್ರಜಾಪ್ರಭುತ್ವದಲ್ಲಿ ಮಾಡಲೇಬೇಕಾಗಿರ್ತಕ್ಕಂಥ ನಮ್ಮ ಕನಿಷ್ಠ ಜವಾಬ್ದಾರಿಗಳಲ್ಲಿ ಅದು ಮೊದಲನೇದು. ಹೌದು, ನೀವು ಹೇಳಿದಾಗೆ ಕರೆಕ್ಟು. ಆದ್ರೆ ನನಗೆ ಈಗ ಒಂದು ಪ್ರಶ್ನೆ ದೊಡ್ಡದಾಗಿ ಎದ್ದು ಕಾಣಿಸುತ್ತೆ. ವಿರೋಧ ಪಕ್ಷದವರು ರೈತರ ಅಭಿವೃದ್ಧಿ ಹಾಗೆ ಅವರ ಧ್ವನಿಯಾಗಿ ಇರುವಂತದ್ದು ಅಂತ ನಾನು ನೆನಪಿಸ್ಕೊಳ್ತಾ ಇದ್ದೆ. ಈ ಕಬ್ಬಿನ ಹಣದ ಬಾಕಿ ಅನ್ನೋದು ನಿಮ್ಮ ಕಾಂಗ್ರೆಸ್ ಪಕ್ಷದ ಕೆಲವೊಂದಷ್ಟು ಮುಖಂಡರೇ, ಕಾರ್ಖಾನೆ ಮಾಲೀಕರೇ ಇನ್ನೂ ಕೂಡ ಬಾಕಿ ಹಣ ಅನ್ನೋದು ನೀಡಿಲ್ಲ ಅನ್ನೋ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿರುವಂತಹ ವಿಚಾರ. ಅದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ ಅಂತ? ಇಲ್ಲ, ಈಗ ನೋಡಿ, ಈಗ ಬಿಜೆಪಿ ಅನೇಕ ಶಾಸಕರು, ಮಾಜಿ ಸಚಿವರುಗಳು ಕೂಡ ಇದ್ದಾರೆ ಅಲ್ಲಿ ಕಬ್ಬಿನ ಆ ಭಾಗದಲ್ಲಿ. ಅನೇಕ ಜನ ಯಾರು ಕಬ್ಬಿನ ಕಾರ್ಖಾನೆಗಳನ್ನ ನಡೆಸ್ತಾ ಇದ್ದಾರೆ, ಇದರಲ್ಲಿ ನೋಡಿ, ಇದು ಪಕ್ಷದ ವಿಷಯ, ರೈತರ ವಿಷಯ ಬಂದಂತ ಒಂದು ಸಂದರ್ಭದಲ್ಲಿ ವಿಷಯ ಬಂದಾಗ ನಾನು ವಿಷಯಾಂತರ ಮಾಡ್ಲಿಕ್ಕೆ ನಾನು ತಯಾರಿಲ್ಲ. ಆದ್ರೆ ಎಲ್ಲ ಪಕ್ಷದವರು ಇದ್ದಾರೆ. ಬಿಜೆಪಿಯವರು ಕೂಡ ಕಾರ್ಖಾನೆ ಮಾಲಕರು ಇದ್ದಾರೆ, ಶುಗರ್ ಫ್ಯಾಕ್ಟರಿ ಮಾಲಕರು ಇದ್ದಾರೆ, JDS ನಲ್ಲೂ ಇದ್ದಾರೆ, ಕಾಂಗ್ರೆಸ್ ನಲ್ಲೂ ಇದ್ದಾರೆ. ಹಾಗಂತ ಹೇಳಿ ರೈತರನ್ನ ನಿರ್ಲಕ್ಷ್ಯ ಮಾಡಿ ಅಂತ ಹೇಳಿ ನಾವಂತೂ ಯಾರಿಗೂ ಹೇಳಕ್ ಆಗೋದಿಲ್ಲ. ನಮ್ಮ ಮುಖಂಡರು ಯಾರಾದ್ರೂ ನಿರ್ಲಕ್ಷ್ಯ ಮಾಡಿದ್ರೆ ಅದು ಖಂಡಿತ ಸರಿಯಾದ ಕ್ರಮ ಅಲ್ಲ. ಈಗ UPA ಸರ್ಕಾರ ಬಹಳ ದೊಡ್ಡ ಪ್ರಮಾಣದಲ್ಲಿ ರೈತರ ನೆರವು ಹೋಗ್ಲಿಲ್ವಾ? ಮನಮೋಹನ್ ಸಿಂಗ್ ಅವರ ಸರ್ಕಾರ 72,000 ಕೋಟಿ ರೂಪಾಯಿಗಳ ಸಾಲನ ಮನ್ನಾ ಮಾಡಿದ್ದು ದೇಶದ ಇತಿಹಾಸದಲ್ಲಿ ಎಷ್ಟು ದೊಡ್ಡ ವಿಷಯ ಅಲ್ವಾ? ಹಾಗೇನೆ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅಲ್ಲಿ ರೈತರ ನೆರವಿಗೆ ಹೋದಂತ ಒಂದು ಸಂದರ್ಭದಲ್ಲಿ ಎಷ್ಟು ದೊಡ್ಡ ಕಾನೂನುಗಳನ್ನ ತರುವಂತ ಪ್ರಯತ್ನ ಆಯ್ತು. 2000 ಲ್ಯಾಂಡ್ ಅಕ್ವಿಷನ್ ಆಕ್ಟ್ ಗೆ ಸಂಬಂಧಪಟ್ಟಾಗೆ ಎಷ್ಟು ದೊಡ್ಡ ಪ್ರಯತ್ನ ಆಯ್ತು ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ, ಕಾಂಗ್ರೆಸ್ಸಿನ ಸರ್ಕಾರದಲ್ಲಿ. ನೀವೇ ಹೇಳಿ, ಇದೆಲ್ಲ ಪ್ರಗತಿಪರವಾದಂತ ಕಾನೂನು ಅಲ್ವಾ? ಪ್ರಗತಿಪರವಾದಂತ ವಿಚಾರಗಳಲ್ವಾ? ಹೌದು ಸುದರ್ಶನ್ ಅವರೇ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಇದು ಯಾವುದೇ ಪಕ್ಷಕ್ಕೆ ಸೀಮಿತವಾಗಿ ಮಾತಾಡೋದು ಬೇಡ. ನಾವು ನಮ್ಮೆಲ್ಲರ ಲಕ್ಷ್ಯ ಇರೋದು ಇವಾಗ ವಿರೋಧ ಪಕ್ಷದ ಇರಬಹುದು ಅಥವಾ ಮೀಡಿಯಾದವ್ರದ್ದು ಇರಬಹುದು ಅಥವಾ ಗೌರ್ಮೆಂಟ್ ಅವ್ರದ್ದು ಇರ್ಬೋದು, ಎಲ್ಲರದ್ದು ಉದ್ದೇಶ ಏನು ಅಂತಂದರೆ ದೇಶ ಅಭಿವೃದ್ಧಿ ಪಥದತ್ತ ಸಾಗಬೇಕು ಅಂತ. ಸೊ ಆದರೆ ಅದು ಬಂದಿಂದ ಸಾಧ್ಯ ಇಲ್ಲ. ಅದನ್ನು ಮಾತುಕತೆಯಿಂದನೇ, ಯಾವುದೇ ಬಂದಾದರೂ ಸಹ ಫೈನಲಿ ಒಂದು ವಿಷಯ ಅನ್ನೋದು, ಯಾವ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅನ್ನೋದು ಡಿಸೈಡ್ ಆಗೋದು ಮಾತುಕತೆಯಿಂದಲೇ. ಹಾಗಾಗಿ ಬಂದಾಗೋದ್ರಿಂದ ಸಾರ್ವಜನಿಕರಿಗೆ ಮಾತ್ರವಲ್ಲ ರೈತರಿಗೂ ಸಮಸ್ಯೆ ಉಂಟಾಗಬಹುದು. ರೈತರ ಸಮಸ್ಯೆಯನ್ನ ನಾವು ಪರಿಹರಿಸಕ್ಕೆ ಇನ್ನಷ್ಟು ರೈತರಿಗೆ ಸಮಸ್ಯೆ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ಸತ್ತಾ? ಇದನ್ನ ಒಂದು ಸಾತ್ವಿಕ ಸಿಟ್ಟು ಅಂತ ಹೇಳ್ತಾರೆ. ಬಂದು ಅಂತ ಹೇಳಿದ್ರೆ ನಾವೆಲ್ಲ ಆಕ್ರೋಶ ಮಾಡಿ ಇನ್ನೇನೋ ಮಾಡಿ ನಾನ್ ವೈಲೆಂಟ್ ಆಗಿ ಹೋಗಿ ಅಂತ ಯಾರಿಗೂ ಯಾವುದೇ ರಾಜಕೀಯ ಪಕ್ಷ ಹೇಳಲಿಕ್ಕೆ ಬರೋದಿಲ್ಲ. ಅದು ಕಾನೂನು ವಿರೋಧಿ ಆಗತ್ತೆ, ನ್ಯಾಯಾಂಗಕ್ಕೂ ಕೂಡ ಅಗೌರವ ಮಾಡ್ತಕ್ಕಂತ ರೀತಿನಲ್ಲಿ ಆಗತ್ತೆ. ಆದ್ರೆ ಸಾಂಕೇತಿಕವಾದಂತಹ ಸಿಟ್ಟನ್ನ ಹೇಳಲಿಕ್ಕೆ ಖಂಡಿತವಾಗ್ಲೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಇದೆ. ಜನರ ಧ್ವನಿ, ಜನರ ಭಾವನೆಗಳು ಕೂಡ ಕೇಂದ್ರ ಸರ್ಕಾರಕ್ಕೆ ತಲುಪಬೇಕಾದ್ರೆ ಇಡೀ ದೇಶ ಒಗ್ಗಟ್ಟಾಗಿ, ಇಡೀ ದೇಶದ ಜನರ ರೈತರಿಗೆ ನಾವು ರೈತರ ಪರವಾಗಿದ್ದೇವೆ, ನೀವು ರೈತರ ಸಮಸ್ಯೆಗಳನ್ನ ಕಡಿಮೆ ಮಾಡಿ ಅವರಿಗೆ ಅಗತ್ಯ ಇರ್ತಕ್ಕಂಥ ಸೌಲಭ್ಯಗಳನ್ನ ನೀವು ಕಲ್ಪಿಸ್ಕೊಡ್ಬೇಕು. ಮಿನಿಮಮ್ ಸಪೋರ್ಟ್ ಪ್ರೈಸ್ ಬಗ್ಗೆ ಒಂದು ಸ್ಪಷ್ಟವಾದಂತಹ ನೀತಿ ಮತ್ತು ಕಾನೂನನ್ನ ನೀವು ಜಾರಿಗೆ ತರಬೇಕು. APMC ಯಾರ್ಡ್ಗಳನ್ನ ಬಲಿಷ್ಠ ಮಾಡ್ಲಿಕ್ಕೆ, ಬಲಪಡಿಸ್ಲಿಕ್ಕೆ ಅಗತ್ಯ ಇರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಗಳನ್ನ ಒದಗಿಸ್ಲಿಕ್ಕೆ ನೀವು ವ್ಯವಸ್ಥೆಯನ್ನು ಮಾಡಬೇಕು. ಹಾಗೇನೆ ಲ್ಯಾಂಡ್ ಅಮೆಂಡ್ಮೆಂಟ್ಸ್ ಅಲ್ಲಿ ಇರ್ತಕ್ಕಂಥದ್ದು, ಲ್ಯಾಂಡ್ ರಿಫಾರ್ಮ್ಸ್ ಅಲ್ಲಿ ಆಗಿರ್ತಕ್ಕಂಥ ಗೊಂದಲಗಳನ್ನು ನಿವಾರಣೆ ಮಾಡ್ಲಿಕ್ಕೆ, ಲ್ಯಾಂಡ್ ಅಕ್ವಿಷನ್ ಆಕ್ಟ್ ಅಲ್ಲಿ ಏನು ಗೊಂದಲಗಳು ಆಗಿದ್ದಾವೆ ಎಲ್ಲವನ್ನೂ ಕೂಡ ಮಾರ್ಪಾಡುಗಳನ್ನು ಮಾಡ್ಲಿಕ್ಕೆ ಅಗತ್ಯವಾದಂತ ಕ್ರಮಗಳನ್ನ ಸರ್ಕಾರ ತೆಗೆದುಕೊಳ್ಬೇಕಾಗತ್ತೆ, ಮನವರಿಕೆ ಮಾಡ್ಕೊಡ್ಬೇಕಾಗತ್ತೆ ರೈತರಿಗೆ ಮತ್ತು ದೇಶದ ಜನರಿಗೂ ಕೂಡ. ದೇ ಆರ್ ಅಕೌಂಟಬಲ್ ಅಂಡ್ ಆನ್ಸರಬಲ್ ಟು ದ ಪೀಪಲ್ ಅಲ್ವಾ? ಪ್ರಜಾಪ್ರಭುತ್ವದಲ್ಲಿ ನಾನು ಯಾರಿಗೂ ಅಕೌಂಟಬಲ್ ಅಲ್ಲ, ನಾವ್ ಹೇಳಿದ್ದನ್ನ ದೇಶದ ಜನರು ಕೇಳ್ಕೊಂಡು ಹೋಗ್ಬೇಕು ಅನ್ನೋಂಥದ್ದಾದ್ರೆ ಅದು ಪ್ರಜಾಪ್ರಭುತ್ವದ ಸರ್ಕಾರ ಆಗೋದಿಲ್ಲ. ಜನರ ಭಾವನೆಗಳನ್ನ ಅರ್ಥ ಮಾಡ್ಕೋಬೇಕಾಗತ್ತೆ, ಜನರ ಸಮಸ್ಯೆಗಳನ್ನ ಬಗೆಹರಿಸಬೇಕಾಗತ್ತೆ, ಜನರ ಭಾವನೆಗಳನ್ನ ನೋಡ್ಬೇಕು ಮತ್ತು ಕೇಳಬೇಕಾಗತ್ತೆ ಸರ್ಕಾರ. ರೈಟ್ VR ಸುದರ್ಶನ್ ಅವರೇ, ಹಾಗೆ ಶಾಂತಕುಮಾರ್ ಅವರೇ, ಇಷ್ಟೊತ್ತು TV9 ಫೇಸ್ಬುಕ್ ಲೈವ್ ಅನ್ನ ಜಾಯ್ನ್ ಆಗಿ ನಾಳೆ ಯಾಕೆ ಈ ಒಂದು ಬಂದ್ ಅನ್ನೋದು ನಡೀತಾ ಇದೆ, ಸರ್ಕಾರದ ಗಮನವನ್ನ, ಕೇಂದ್ರ ಸರ್ಕಾರದ ಗಮನವನ್ನ ನಮ್ಮತ್ತ ಸೆಳೆಯುವಂತಹ ಪ್ರಯತ್ನ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾಗಿ. ರೈಟ್, ನಾವು ಇನ್ನೊಂದು ವಿಷಯವನ್ನ ಇಲ್ಲಿ ಗಣನೆಗೆ ತೆಗೆದುಕೊಳ್ಳಲೇಬೇಕು. ಯಾಕೆ ಅಂತಂದ್ರೆ ಮೊನ್ನೆ ಡಿಸೆಂಬರ್ 5ನೇ ತಾರೀಕಿನಂದು ಈ ಮರಾಠ ಅಭಿವೃದ್ಧಿ ಪ್ರಾಧಿಕಾರವನ್ನ ಸ್ಥಾಪನೆ ಮಾಡಿದ ಕುರಿತಾಗಿ ದೊಡ್ಡ ಮಟ್ಟದಲ್ಲಿ ಬಂದ್ ಅನ್ನೋದು ನಡೆಯುತ್ತೆ ಅನ್ನೋ ರೀತಿ
ರೀತಿಯಲ್ಲಿ ಕನ್ನಡ ಪರ ಸಂಘಟನೆಗಳು ಹೇಳಿಕೆಯನ್ನ ಕೊಟ್ಟಿದ್ವು. ಆದರೆ ಅಲ್ಲಿ ನಾವು ನೋಡಿದ್ರೆ ಕನ್ನಡಿಗರ ಇಚ್ಛಾಶಕ್ತಿಯ ಕೊರತೆ ಅಂತ ಹೇಳಬಹುದು. ನಮಗೇನ್ ಬೇಕು, ನಮ್ಮ ಭಾಷೆಗೆ ಏನ್ ಬೇಕು, ನಮ್ಮ ಸಂಸ್ಕೃತಿ ಉಳಿವಿಗೆ ಏನಾಗಬೇಕು ಅನ್ನೋದನ್ನ ಮರೆತರು ಅಲ್ಲಿ. ಹಾಗಾಗಿ ಬಂದ್ ಅನ್ನೋದು ಯಶಸ್ವಿ ಆಗಲಿಲ್ಲ. ಇದು ಖೇದಕರ ಸಂಗತಿ. ಹಾಗಾಗಿಯೇ ಈ ಭಾರತ ಬಂದ್ ಅನ್ನೋದು ಕರ್ನಾಟಕ ಬಂದ್ ಆಗೋದಕ್ಕೆ ಎಷ್ಟರ ಮಟ್ಟಿಗೆ ಸಾಧ್ಯತೆ ಇದೆ ಅನ್ನೋದು ನಮ್ಮ ಮುಂದಿನ ಪ್ರಶ್ನೆ. ಆದರೆ ಬಂದ್ ಆಗದ್ದೇ ಇರಲಿ, ನಾವು ಸಾರ್ವಜನಿಕರಾಗಿ ಒಂದು ವಿಷಯವನ್ನ ತುಂಬಾ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಏನು ಅಂತಂದ್ರೆ, ಈ ಬಂದ್ ಮಾಡೋದ್ರಿಂದ ಯಾರಿಗೂ ಪ್ರಯೋಜನ ಅನ್ನೋದು ಆಗೋದಿಲ್ಲ. ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನ ನಾಶಪಡಿಸೋದ್ರಿಂದ ಅದಕ್ಕೆ ಅಗೇನ್ ಟ್ಯಾಕ್ಸ್ ಕಟ್ಟು ಅದನ್ನ ರೀಫಿಲ್ ಮಾಡೋದು ನಾವೇ ಆಗಿರ್ತೀವಿ. ಹಾಗಾಗಿ ನಮ್ಮ ನಿಲುವುಗಳೇನು, ನಮ್ಮ ವಿರೋಧಗಳು ಏನು, ನಮಗೆ ಏನು ಬೇಕು ಅನ್ನೋದನ್ನ ಬಂದ್ಗಿಂತಲೂ ಬಹುಶಃ ಇಫೆಕ್ಟಿವ್ ಆಗಿರುವಂತಹ ಒಂದು ವೇಯಲ್ಲಿ, ಹಾಗೆ ಗೌರ್ಮೆಂಟ್ ಅನ್ನ ನಮ್ಮ ಮಾತನ್ನ ಕೇಳಬೇಕು, ನಮ್ಮ ಮಾತನ್ನ ಆಲಿಸಬೇಕು ಅಂತಂದ್ರೆ ನಾವು ಬೇರೆ ಒಂದು ಹಂತದಲ್ಲಿ ಅದಕ್ಕೆ ಪ್ರಯತ್ನಗಳನ್ನ ಮಾಡೋದ್ರಿಂದ ದೇಶ ಅಭಿವೃದ್ಧಿ ಪಥದತ್ತ ಸಾಗೋಕೆ ಸಾಧ್ಯವಿದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ಫೇಸ್ಬುಕ್ ಲೈವ್. ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.